ಸರ್, ಮೇಡಮ್. ಹೇಳಿ ಮೇಡಮ್, ಇಲ್ಲಿ ಯಾರೋ ಮನೇಲಿ ಅಡಿಗೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು. ಅದು ಇದೇ ಮನೆನಾ ಮೇಡಮ್? ಹೌದ್ರಿ. ಈಗ ತಿನ್ನಕ್ಕೆ ತಿಂಡಿ ಏನಾದ್ರು ರೆಡಿ ಇದೆಯಾ? ಇದೆ, ಬನ್ನಿ. ಓಕೆ ಮೇಡಮ್. ಒಳಗ್ ಬನ್ನಿ, ಕೂತ್ಕೊಳ್ಳಿ. ಓಕೆ. ನಿಮಗ್ ತಿನ್ನಕ್ ಏನ್ ಬೇಕು? ಏನೆಲ್ಲ ಐಟಮ್ ಇದೆ ತಿನ್ನಕ್ಕೆ? ಇಡ್ಲಿ, ದೋಸೆ, ಚಪಾತಿ ಎಲ್ಲನೂ ಇದೆ ಸರ್. ದೋಸೆ ತಗೊಂಬನ್ನಿ. ದೋಸೆ ಮಾಡಕ್ಕೆ ಒಂದು 10 ನಿಮಿಷ ಆಗತ್ತೆ, ಸ್ವಲ್ಪ ವೆಯ್ಟ್ ಮಾಡ್ತೀರಾ? ಹಾಗಾದ್ರೆ ರೆಡಿಯಾಗಿ ಏನಿದೆ? ಇಡ್ಲಿ ಇದೆ ರೀ, ಇಡ್ಲಿ ಬಿಸಿ ಬಿಸಿ ಇದೆ. ಸರಿ ರೀ, ಇಡ್ಲಿನೇ ತಗೊಂಬನ್ನಿ. ತಗೊಂಬರ್ತೀನಿ. ತಗೊಳ್ಳಿ ಸರ್. ತಿಂಡಿ ತುಂಬಾ ಚೆನ್ನಾಗಿದ್ದೀರಿ, ಸಖತ್ತಾಗಿದೆ. ನಾನು ಎಷ್ಟೋ ಹೋಟ್ಲಲ್ಲಿ ತಿಂದಿದ್ದೀನಿ, ಅರೆ ಇಷ್ಟು ಟೇಸ್ಟ್ ಆಗಿ ಎಲ್ಲೂ ತಿಂದಿಲ್ಲ. ಅಷ್ಟು ಟೇಸ್ಟ್ ಆಗಿದೆ. ಚಟ್ನಿ ಹೆಂಗಿದೆ ಸರ್? ಚಟ್ನಿ ಕೂಡ ತುಂಬಾ ಟೇಸ್ಟ್ ಆಗಿದ್ದೀರಿ. ಓಹ್, ಥ್ಯಾಂಕ್ಸ್ ಸರ್. ಕೈ ಎಲ್ಲಿ ತೊಳಿಬೇಕು? ಅಲ್ಲೇ ಇದೆ ನೋಡಿ, ಹೋಗಿ ತೊಳ್ಕೊಳ್ಳಿ. ಎಷ್ಟಾಯ್ತ್ರಿ? 3 ಇಡ್ಲಿ ತಾನೇ ತಿಂದ್ರಿ, 30 ರೂಪಾಯಿ ಆಯ್ತು. ಎಲ್ಲ ಹೋಟ್ಲಲ್ಲೂ ಒಂದು ಇಡ್ಲಿ 20-25 ರೂಪಾಯಿಗೆ ಮಾರ್ತಾರೆ. ನೀವೇನಂದ್ರೆ ಒಂದು ಇಡ್ಲಿನ ಬರೀ 10 ರೂಪಾಯಿಗೆ ಮಾರ್ತಾ ಇದ್ದೀರಾ. ನಿಮಗೆ ಲಾಭ ಸಿಗುತ್ತಾ? ಈ ಮೆಸ್ಸನ್ ನಾನು ಬರೀ ದುಡ್ಡು ಸಂಪಾದನೆ ಮಾಡಕ್ ನಡೆಸ್ತಾ ಇಲ್ಲ, 4 ಜನರಿಗೆ ಒಳ್ಳೆ ಊಟ ಹಾಕ್ಬೇಕಂದ್ಕೊಂಡೆ. ಅದಕ್ಕೋಸ್ಕರನೇ ಪ್ರಾರಂಭಿಸ್ದೆ. ಸರಿ ರೀ. 50 ರುಪೀಸ್ನಾ? ತಗೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು ರೀ. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ರಿ. ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡ್ಲೇಬೇಡ್ರಿ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ಮತ್ತೆ ತುಂಬಾ ಕಷ್ಟ ರೀ. ನಾನ್ ಕ್ವಾಲಿಟಿಯಲ್ಲಿ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ರೀ. ಸರಿ, ನೀವ್ ಈ ಏರಿಯಾನಲ್ಲೇ ಇದ್ದೀರಾ? ಹೌದ್ರಿ. ಹೌದು, ನಿಮಗಿಲ್ಲಿ ಮೆಸ್ ಇದೆ ಅಂತ ಯಾರ್ರೀ ಹೇಳಿದ್ರು? ಪಕ್ಕದಲ್ಲಿ ಒಂದು ರೇಷನ್ ಅಂಗಡಿ ಇದೆ ಅಲ್ವಾ, ಆ ಅಂಗಡಿ ಅಣ್ಣನೇ ಆ ಮೆಸ್ಸಲ್ಲಿ ಹೋಗಿ ತಿನ್ನೋಡು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೊಟ್ಟೆಗೂ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರು ಮೇಡಮ್. ಸರಿ, ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದೆ. ಆದ್ರೆ ಇಲ್ಲಿ ತಿಂದ್ಮೇಲೆನೆ ಡೈಲಿ ಇಲ್ಲೇ ತಿನ್ಬೇಕಂತ ಅನಿಸ್ತಾ ಇದೆ ಮೇಡಮ್. ತುಂಬಾ ಥ್ಯಾಂಕ್ಸ್ ರೀ. ನೀವು ನನಗೊಂದು ಚಿಕ್ಕ ಹೆಲ್ಪ್ ಮಾಡಕ್ಕಾಗತ್ತಾ ರೀ? ಏನಿಲ್ ಬೇಕಿತ್ತು? ನಾನು ಈ ಏರಿಯಾನಲ್ಲಿ ಮೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನನೇ ಆಯ್ತು. ಅದೇ ತುಂಬಾ ಜನರಿಗೆ ಗೊತ್ತಿಲ್ಲ ರೀ. ಆದ್ರಿಂದನೇ ಮೆಸ್ಸಿಗೆ ತುಂಬಾನೇ ಕಡಿಮೆ ಕಸ್ಟಮರ್ಸೇ ತಿನ್ನಕ್ ಬರೋದು. ಇನ್ನೂ ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ ಬಂದ್ರೆ ನಾನ್ ಪಡ್ತಿರೋ ಕಷ್ಟಕ್ಕೆ ನನಗೂ 4 ಕಾಸು ಸಿಗತ್ತಲ್ವಾ? ಅದೇ ನಿಮಗ್ ಗೊತ್ತಿರೋ ಬ್ಯಾಚುಲರ್ಸ್ ಯಾರಾದ್ರೂ ಇದ್ರೆ ನಮ್ ಮೆಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಹೆಲ್ಪ್ ಮಾತ್ರ ಮಾಡಿದ್ರೆ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ರೀ. ಪ್ಲೀಸ್ ರೀ. ಸರಿ ರೀ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ಮೆಸ್ ಬಗ್ಗೆ ಹೇಳ್ತೀನಿ. ಅಯ್ಯೋ, ತುಂಬಾ ಥ್ಯಾಂಕ್ಸ್ ರೀ. ಇವತ್ತು ಸಂಡೇ ಅಲ್ವಾ? ಇವತ್ ಮಧ್ಯಾಹ್ನಕ್ಕೆ ಅನ್ಲಿಮಿಟೆಡ್ ಮೀಲ್ಸ್ ಇದೆ ರೀ. ಮೀಲ್ಸ್ ಮಾತ್ರ ಅಲ್ಲ, ನಾನ್ ವೆಜ್ ಕೂಡ ಅನ್ಲಿಮಿಟೆಡ್ ಆಗಿ ತಿನ್ಬೋದು. ನಾನ್ ವೆಜ್ ಮೀಲ್ಸು ಈ ಏರಿಯಾನಲ್ಲಿ 100 ರೂಪಾಯಿಗೆ ಯಾರು ಕೊಡಲ್ಲ ರೀ. ನಮ್ಮ ಮೆಸ್ಸಲ್ಲಿ ಮಾತ್ರ ಸಿಗೋದು, ಅದು ಕೂಡ ಅನ್ಲಿಮಿಟೆಡ್.
ಇವತ್ ಲಂಚಿಗೆ ನೀವ್ ಖಂಡಿತ ಬಂದು ತಿನ್ನೋಡ್ಬೇಕ್ರಿ. ನಾನ್ ಇವತ್ತಿಂದ ನಿಮ್ ಮೆಸ್ಸಲ್ಲಿ ಮಾತ್ರ ಊಟ ಮಾಡ್ತೀನ್ರಿ, ಸರಿನಾ? ಹ್ಮ್ ಮಧ್ಯಾಹ್ನ ಊಟಕ್ಕೆ ಖಂಡಿತ ಬರ್ತೀನ್ರಿ. ನೀವ್ ಹೇಳೋ ಹ್ಮ್ ಅನ್ಲಿಮಿಟೆಡ್ ಮೀಲ್ಸು ಎಷ್ಟು ಟೇಸ್ಟ್ ಆಗಿದೆ ಅಂತ ಊಟ ಮಾಡಿ ಹೇಳ್ತೀನ್ರಿ. ಆಯ್ತು ರೀ. ಸರಿ ಮೇಡಮ್, ಬರ್ಲಾ? ಆ ಬನ್ನಿ. ಒಳ್ಳೇದಾಯ್ತು, ಇವತ್ತು ಹೊಸದಾಗಿ ಒಂದು ಕಸ್ಟಮರ್ ಸಿಕ್ಬಿಟ್ರು. ಈ ತರ ದಿನ ಒಂದು ಹೊಸ ಕಸ್ಟಮರ್ ಸಿಕ್ಕಿದ್ರೆ ಸ್ವಲ್ಪ ದಿನದಲ್ಲೇ ಪರ್ಮನೆಂಟ್ ಆಗಿ ತುಂಬಾ ಕಸ್ಟಮರ್ ಸಿಕ್ಬಿಡ್ತಾರೆ. ಪ್ರತಿದಿನ ಒಂದು 50 ಜನ ಕಸ್ಟಮರ್ಸ್ ಆದ್ರೂ ಬಂದ್ ತಿಂದ್ರೆ ಯಾವ ಕಷ್ಟನೂ ಇಲ್ದೆ ಈ ಮೆಸ್ಸನ್ನ ಚೆನ್ನಾಗಿ ನಡೆಸ್ಕೋಬಹುದು. ನಮಗೂ ಒಂದು 4 ಕಾಸು ಸಿಕ್ಕಿ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನೋಡೋಣ. ಏನ್ರಿ ಹ್ಮ್ ಇಲ್ಲಿ ಮೆಸ್ಸಿದೆ ಅಂತ ಹೇಳಿದ್ರು? ಆ ಅದೇ ಇದೇ ರೀ. ಓ, ಮನೇಲೇ ನಡೆಸ್ತಾ ಇದ್ದೀರಾ? ಹೌದು ರೀ. ಇವಾಗ ತಿನ್ನಕ್ಕೇನಾದ ಟಿಫಿನ್ ಇದೆನಾ? ಇದೆ ರೀ, ಬನ್ನಿ ಕೂತ್ಕೊಳ್ಳಿ. ತಿನ್ನಕ್ಕೇನ್ ಬೇಕ್ರಿ? ಆ, ಇವಾಗ ಊಟ ಮಾಡಕ್ಕೆ ಬಿಸಿಯಾಗಿ ಏನಿದೆ? ಇಡ್ಲಿ, ದೋಸೆ, ಚಪಾತಿ ಇದೆ ರೀ. ಇಡ್ಲಿ ಈಗ್ಲೇ ಮಾಡಿದ್ದು, ಬಿಸಿ ಬಿಸಿಯಾಗಿ ತಿನ್ಬೋದು. ಒಂದ್ ವೇಳೆ ದೋಸೆ ಬೇಕಂದ್ರೆ ಸ್ವಲ್ಪ ಟೈಮ್ ಆಗತ್ತೆ ರೀ. ನಿಮಗ್ ಏನ್ ಬೇಕೋ ಹೇಳಿ. ಅಯ್ಯೋ, ನನ್ನಿಂದ ತುಂಬಾ ಹೊತ್ತು ವೇಟ್ ಮಾಡಕ್ಕಾಗಲ್ಲ. ನನಗೆ ತುಂಬಾ ಹಸಿವಾಗ್ತಾ ಇದೆ. ಇಡ್ಲಿ ಬಿಸಿ ಇದೆ ಅಂತ ಹೇಳಿದ್ರಲ್ವಾ, ಅದನ್ನೇ ತಗೊಂಬನ್ನಿ. ಎಷ್ಟು ಇಡ್ಲಿ ಬೇಕು ರೀ? ಒಂದ್ 4 ಇಡ್ಲಿ ತಗೊಂಬನ್ನಿ. ಸರಿ, ತಗೊಂಬರ್ತೀನಿ. ಓಕೆ. ತಗೊಳ್ಳಿ, ತಿಂಡಿ ತಿನ್ನಿ. ನಿಮಗೆ ಒಳಗೆ ಏನಾದ್ರು ಕೆಲಸ ಇದ್ರೆ ನೋಡ್ಕೊಳ್ಳಿ, ನಾನು ತಿನ್ಕೊಂತೀನಿ. ಆಯ್ತು ರೀ. ಓಕೆ. ಹ್ಯಾಂಡ್ ವಾಶ್ ಎಲ್ಲಿದೆ? ಅಲ್ಲಿ ಆ ಕಡೆ ಇದೆ ರೀ, ಹೋಗಿ. ಓಕೆ. ರೀ, ಟಿಫನ್ ನಾನು ಅನ್ಕೊಂಡಿದ್ಕಿನ ತುಂಬಾ ಚೆನ್ನಾಗಿದೆ. ನೀವೇ ಮಾಡಿದ್ದಾ? ಹೌದು ರೀ, ಎಲ್ಲ ನಾನೇ ಮಾಡಿದ್ದು. ಓಕೆ. ಎಷ್ಟಾಯ್ತ್ರಿ? 40 ರೂಪಾಯಿನೇ ರೀ. 40 ರೂಪಾಯಿನಾ? ಹೌದು ರೀ, 40 ರೂಪಾಯಿನೇ. ಯಾಕ್ರಿ ಇಷ್ಟು ಶಾಕ್ ಆಗ್ತಾ ಇದೀರಾ? ಒಂದ್ ಇಡ್ಲಿಗೆ 10 ರೂಪಾಯಿ ತಾನೇ ಆಗೋದು. ಅದಿಲ್ರಿ, ಇಡ್ಲಿ ತುಂಬಾ ಟೇಸ್ಟ್ ಆಗಿ ದೊಡ್ಡದಾಗಿ ಇದೆ. ಹಾಗಿರ್ಬೇಕಾದ್ರೆ ಇಡ್ಲಿ 10 ರೂಪಾಯಿ ಕೊಟ್ರೆ ನಿಮಗೆ ಹೇಗ್ರಿ ಗಿಟ್ಟಿತ್ತೆ? ಅದೆಲ್ಲ ಪರವಾಗಿಲ್ಲ ರೀ. ನಾನ್ ಈ ಮೆಸ್ಸನ್ನ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ದಿನ ಒಳ್ಳೆ ಊಟ ಸಿಗ್ಬೇಕು ಅಂತಾನೆ ರೀ. ಅದಕ್ಕೆ ರೀ. ಓ ಹೌದಾ? ಸರಿ ಸರಿ, ಚೆನ್ನಾಗಿ ಹೇಳಿದ್ರಿ. ತಗೊಳ್ಳಿ, ಇಟ್ಕೊಳ್ಳಿ. ಸರಿ, ಮತ್ತೆ ಭೇಟಿಯಾಗೋಣ. ಇಲ್ಲಿ 1 ನಿಮಿಷ. ಏನ್ ಹೇಳ್ರಿ? ಇವತ್ತು ಸಂಡೇ ಅಲ್ವೇನ್ರಿ? ನಮ್ ಮೆಸ್ಸಲ್ಲಿ ಮಧ್ಯಾಹ್ನ ಅನ್ಲಿಮಿಟೆಡ್ ಮೀಲ್ಸ್ ಇದೆ ರೀ. 100 ರೂಪಾಯಿನೇ. 100 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ನಾನ್ ವೆಜ್ ಮೀಲ್ಸ್ ಸಿಗತ್ತೆ ರೀ. ನಿಮಗೆ ಎಷ್ಟು ಬೇಕೋ ತೃಪ್ತಿಯಾಗಿ ತಿನ್ಬೋದು. ನೀವಿವತ್ ಮಧ್ಯಾಹ್ನ ಬಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀರಾ? ನನಗೆ ಮನೆ ಇಲ್ಲಿಂದ ಸ್ವಲ್ಪ ದೂರ ರೀ, ಹಾಗಾಗಿ ಲಂಚ್ ಯಾವಾಗ್ಲೂ ಹೊರಗಡೆನೆ ತಿಂತೀನಿ. ಇಲ್ಲಾಂದ್ರೆ ಡೈಲಿ ಇಲ್ಲೇ ಬಂದು ಊಟ ಮಾಡ್ತೀನಿ. ಇವತ್ತು ಖಂಡಿತ ಲಂಚ್ಗೆ ಬರ್ತೀನಿ. ಹಾಗೇನೆ ಇನ್ನೊಂದು ಹೆಲ್ಪ್ ಬೇಕ್ರಿ. ಕೇಳ್ರಿ, ನೀವೇನ್ ಹೆಲ್ಪ್ ಬೇಕಾದ್ರೂ ಕೇಳ್ಬೋದು. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೊರಗಡೆ ಹೋಟೆಲಲ್ಲಿ ತಿನ್ನೋದಾದ್ರೆ ಅವ್ರನ್ನು ಇಲ್ಲೇ ಬಂದ್ ತಿನ್ನಕ್ ಹೇಳ್ತೀರಾ? ಯಾಕಂದ್ರೆ ನನ್ ಮೆಸ್ಸಲ್ಲಿ ಇವಾಗ ತುಂಬಾ ಕಡಿಮೆ ಕಸ್ಟಮರ್ಸೇ ಬಂದ್ ತಿಂತಾ ಇದ್ದಾರೆ. ಸ್ವಲ್ಪ ತುಂಬಾ ಕಸ್ಟಮರ್ಸ್ ಬಂದ್ರೆ ನನಗೂ ಹೆಲ್ಪ್ ಆಗಿರತ್ತೆ. ಏನ್ರಿ ಇದನ್ ಕೇಳಕ್ಕೆ ನಾಚ್ಕೊಂತಾ ಇದ್ದೀರಾ ನೀವು? ನಿಮಗ್ ಮಾಡದೆ ಬೇರೆ ಯಾರಿಗ್ ಮಾಡ್ತೀನಿ? ನೀವು ಒಳ್ಳೆ ಊಟ ಕೊಡ್ತಾ ಇದ್ದೀರಾ. ನಿಮ್ ಬಗ್ಗೆ ಎಲ್ಲಾರ ಹತ್ರನೂ ಹೇಳ್ಬೇಕ್ರಿ. ಹಾಗೆ ಹೇಳಿಲ್ಲಂದ್ರೆ ಈ ತರ ಒಳ್ಳೆ ಊಟ ಮಾಡೋದಕ್ಕೆ ವಿಶ್ವಾಸ ಇರಲ್ಲ ರೀ. ನನ್ ಫ್ರೆಂಡ್ಸ್ ಎಲ್ಲಾರ ಹತ್ರನೂ ಹೇಳ್ತೀನಿ.
ನನ್ನಿಂದ ಎಷ್ಟು ಕಸ್ಟಮರ್ಸ್ನ ಕರ್ಕೊಂಬರಕ್ಕಾಗತ್ತೆ ಅಷ್ಟು ಕಸ್ಟಮರ್ಸ್ನ ಕರ್ಕೊಂಬರ್ತೀನಿ. ಹ್ಮ್. ತುಂಬಾ ಥ್ಯಾಂಕ್ಸ್ ರೀ. ಸರಿ ರೀ, ಹಾಗಾದ್ರೆ ನಾನು ಬರ್ತೀನಿ. ಹ್ಮ್. ಸರಿ, ನಾವು ಟಿಫನ್ ತಿನ್ನೋಣ. ಈಗ್ಲೇ ಲಂಚ್ ಮಾಡಕ್ ಶುರು ಮಾಡಿದ್ರೇನೆ ಕರೆಕ್ಟ್ ಆಗಿರತ್ತೆ. ಎಲ್ಲ ಕೆಲ್ಸನೂ ನಾವೇ ಮಾಡ್ಬೇಕಾಗಿದೆ. ಸರಿ, ಬೇಗ ತಿಂದು ಲಂಚ್ ರೆಡಿ ಮಾಡೋಣ. ಹೆಲೋ. ಹೇಳಮ್ಮ, ಹೇಗಿದ್ಯಾ ನೀನು? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ನೋಡು, ನಮ್ ರಾಜ್ಗೋಪಾಲ್ ಮಾವ ಇದಾರಲ್ಲ, ಅವ್ರು ಬಂದಿದ್ರು. ಅವ್ರ್ ಗೊತ್ತಿರೋ ಒಂದ್ ಹುಡ್ಗ ಇದಾನಂತೆ, ತುಂಬಾ ಒಳ್ಳೆ ಹುಡ್ಗ ಅಂತೆ, ಚೆನ್ನಾಗ್ ಸಂಪಾದನೆ ಮಾಡ್ತಿದಾನಂತೆ. ನಿನಗೆ ಆ ಹುಡ್ಗನ್ನ ಮಾತಾಡಿ ಮುಗ್ಸೋಣ ಅಂತ ಇದೀವಿ. ನಾನು ನಿನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದೀನಿ. ನೀನೇನ್ ಹೇಳ್ತೀಯಾ? ಏನಮ್ಮ, ನಿಮ್ ಹತ್ರ ಎಷ್ಟು ಸಲ ಹೇಳಿದೀನಿ ಇದ್ರ ಬಗ್ಗೆ ಮಾತಾಡ್ಬೇಡಿ ಅಂತ. ಆಲ್ರೆಡಿ ತಾಳಿ ಕಟ್ಟಿದ್ ಗಂಡನ ಆಕ್ಸಿಡೆಂಟಲ್ಲಿ ಕಳ್ಕೊಂಡು ಒಬ್ಬಂಟಿಯಾಗಿದ್ದೀನಿ. ಅದು ಅಲ್ದೆ ಅವ್ರು ತೀರ್ ಹೋಗಿ ಬರೀ 2 ವರ್ಷನೇ ಆಗ್ತಾ ಇದೆ. ಅಷ್ಟ್ರೊಳಗೆ ನೀನ್ ಮದ್ವೆ ಮಾಡ್ಕೊ ಅಂತ ಹೇಳ್ತಾ ಇದ್ರೆ ನಾನ್ ಏನಮ್ಮ ಮಾಡೋದು? ಅದಕ್ಕಲ್ಲ ಕಣೆ, ನೀನು ಆ ಹಳೆ ಜೀವನನ್ ಮರ್ತು ಹೊರಗ್ ಬರ್ಬೇಕು. ಅದನ್ನೇ ನೆನ್ಸ್ಕೊಂಡಿದ್ರೆ ನಿನ್ ಜೀವನ ಏನಾಗುತ್ತೆ? ನಿಂಗೂ ವಯಸ್ಸು ಹೆಚ್ಚಾಗ್ತಾನೆ ಇದೆ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದಮ್ಮ. ನನ್ ಮಾತ್ ಕೇಳಮ್ಮ. ಅಮ್ಮ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮದ್ವೆ ಬಗ್ಗೆ ಮಾತ್ರ ಮಾತಾಡ್ಬೇಡಿ, ನಂಗೆ ಟೆನ್ಷನ್ ಆಗ್ತಾ ಇದೆ. ಸರಿನಾ? ನಾನ್ ನೆಮ್ಮದಿಯಾಗಿರ್ಬೇಕು. ನಾನ್ ಸ್ಟಾರ್ಟ್ ಮಾಡಿದ ಮೆಸ್ಸು ಈಗ್ಲೇ ಚೆನ್ನಾಗ್ ಹೋಗ್ತಾ ಇದೆ. ನನ್ ಜೀವನ ನಡ್ಸಕ್ಕೆ ನನ್ನಿಂದ ಆದಷ್ಟು ಮಾಡ್ತಾ ಇದ್ದೀನಿ. ನನ್ನನ್ ಹೀಗೆ ನೆಮ್ಮದಿಯಾಗಿ ಇರಕ್ ಬಿಡು. ದಯವಿಟ್ಟು ಮದ್ವೆ ಬಗ್ಗೆ ಮಾತಾಡಿ ನನ್ನ ಟೆನ್ಷನ್ ಮಾಡ್ಬೇಡಮ್ಮ, ಸರಿನಾ? ನಾನೇನು ಹೇಳಲ್ಲಮ್ಮ. ನಾವ್ ನೋಡೋ ಹುಡುಗ ನಿನ್ಗಿಷ್ಟ ಆಗ್ಲಿಲ್ಲ ಅಂದ್ರೆ, ನಿನ್ ಮನ್ಸಿಗೆ ಯಾರಾದ್ರೂ ಇಷ್ಟ ಆಗಿದ್ರೆ ಹೇಳಮ್ಮ. ಯಾಕಂದ್ರೆ ನೀನ್ ಒಂಟಿಯಾಗಿದ್ಯಾ. ಅದನ್ ನೆನೆಸ್ಕೊಂಡ್ರೆ ನನಗ್ ತುಂಬಾ ಬೇಜಾರಾಗುತ್ತೆ. ಆಯ್ತಮ್ಮ, ಹೋಗ್ಲಿ ಬಿಡು. ನನ್ ಜೀವನದಲ್ಲಿ ಏನ್ ನಡಿಬೇಕಂತ ಇದ್ಯೋ ಅದೇ ನಡಿಯತ್ತೆ. ನನ್ ತಲೆಲಿ ಈ ತರ ದೇವ್ರು ಬರ್ದಿಟ್ರೆ ನಾವೇನ್ ಮಾಡೋದು? ಆಯ್ತಮ್ಮ, ಕರೆಕ್ಟ್ ಟೈಮಿಗೆ ಟ್ಯಾಬ್ಲೆಟ್ ಹಾಕ್ತಾ ಇದ್ಯಾ ಇಲ್ವಾ? ನಾನ್ ಟೈಮಿಗೆ ಮಾತ್ರೆ ತಗೋತಾನೆ ಇದೀನಿ. ನನ್ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ಸರಿ, ಸ್ವಲ್ಪ ಮೈ ಹುಷಾರಾಗಿ ನೋಡ್ಕೋ. ಸರಿಮಾ. ಅದಿರ್ಲಿ ಬಿಡು, ನೀನ್ ಯಾಕೆ ಒಂಟಿಯಾಗಿ ಊರಲ್ಲಿ ಕಷ್ಟಪಡ್ತಾ ಇದ್ಯಾ? ನೀನ್ ನನ್ ಜೊತೆನೇ ಇರ್ಬೋದಲ್ಲಮ್ಮ. ನನಗ್ ಸಿಟಿ ಎಲ್ಲ ಸರಿ ಹೋಗಲ್ಲಮ್ಮ. ಇಲ್ಲ ಅಂದ್ರೆ ನೀನ್ ಕರ್ದಿದ ತಕ್ಷಣ ನಾನ್ ಬರ್ತಿದ್ನಲ್ಲ. ಆಯ್ತಮ್ಮ, ಜಾಗ್ರತೆ. ಹ್ಮ್. ದಿನ ನನಗ್ ಫೋನ್ ಮಾಡ್ಬೇಕು. ಸರಿಮಾ. ಆದ್ರೆ ನನ್ ಮದ್ವೆ ಬಗ್ಗೆ ಮಾತ್ರ ಮಾತಾಡ್ಬಾರ್ದು, ಸರಿನಾ? ಸರಿಮಾ. ಸರಿ, ನನಗೆ ಟೈಮ್ ಆಯ್ತು. ಲಂಚ್ ಮಾಡಕ್ಕೆ ಶುರು ಮಾಡ್ಬೇಕು. ಆಮೇಲೆ ಕಾಲ್ ಮಾಡ್ತೀನಿ ನಾನು. ಆಯ್ತು, ಇಟ್ಬಿಡಮ್ಮ. ಮೇಡಮ್, ಮೇಡಮ್, ಬಂದೇ ಇರಿ. ಮೇಡಮ್, ಮಧ್ಯಾಹ್ನದ ಅನ್ಲಿಮಿಟೆಡ್ ಮೀಲ್ಸು ಚೆನ್ನಾಗಿರುತ್ತೆ, ಬಂದು ಊಟ ಮಾಡಿ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಬಂದೆ. ರೆಡಿ ಆಯ್ತಾ ಮೇಡಮ್ ಮೀಲ್ಸು? ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಒಂದು 10 ನಿಮಿಷದಲ್ಲಿ ರೆಡಿ ಆಗತ್ತೆ ರೀ. ಲೇಟ್ ಆಗತ್ತಂದ್ರೆ ಹೇಳಿ ಮೇಡಮ್, ಇಲ್ಲೇ ನಂಗೆ ಪಕ್ಕದಲ್ಲಿ ಒಂದು ಸಣ್ಣ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. 10 ನಿಮಿಷದಲ್ಲಿ ರೆಡಿ ಆಗತ್ತೆ ರೀ. ಊಟಕ್ ಮಾಡಕ್ ಬಂದ್ಬಿಡ್ರಿ. ಒಂದ್ 10 ನಿಮಿಷ ವೇಟ್ ಮಾಡ್ಬೋದಲ್ಲ? ಸಾರ್ ಒಂದೇ ರೆಡಿ ಮಾಡ್ಬೇಕು. ಓ, ಹಾಗಂತೀರಾ? ಸರಿ ಮೇಡಮ್, ನಾನು ಇದ್ದು ಊಟ ಮಾಡ್ಕೊಂಡೇ ಹೋಗ್ತೀನಿ. ಆಯ್ತು, ಬನ್ನಿ. ನೀವು ಕೂತ್ಕೊಳ್ಳಿ, ಸಾರ್ ರೆಡಿ ಆದ್ಕೊಳ್ಳೆ ತಗೊಂಬರ್ತೀನಿ. ಓಕೆ ಮೇಡಮ್.
ರೀ ಆ? ತಗೊಳ್ಳಿ. ಆ. ಒಳಗಡೆ ಸಾರ್ ರೆಡಿ ಆಗ್ತಾ ಇದೆ, ಆ. ನೀವಿದ್ ತಿಂತಾ ಇರಿ. ಹ್ಮ್. ಇವತ್ತು ವೆಜ್ಜು ನಾನ್ ವೆಜ್ಜು ಎಷ್ಟು ಬೇಕಾದ್ರೂ ನಾಚ್ಕೊಳ್ದೆ ಕೇಳಿ ತಿನ್ನಿ. ಹ್ಮ್. ಎಲ್ಲನೂ ರೆಡಿಯಾಗಿದೆ. ಇವತ್ ಎಲ್ರಿಗೂ ಅನ್ಲಿಮಿಟೆಡ್ ಮೀಲ್ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿ, ಸರಿನಾ? ಸರಿ ಮೇಡಮ್. ಹ್ಮ್. ನಿಮ್ ಊಟ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಟೇಸ್ಟ್ ಆಗಿದೆ, ಚಾನ್ಸೇ ಇಲ್ಲ ಮೇಡಮ್. ನನ್ಗೇನೋ ನಿಜವಾಗ್ಲೂ ನಮ್ಮ ಅಮ್ಮನ ಕೈನೇ ತಿನ್ನಂಗ ಅನಿಸ್ತಾ ಇದೆ ಮೇಡಮ್. ಹ್ಮ್. ತುಂಬಾ ಥ್ಯಾಂಕ್ಸ್ ರೀ. ನೀವ್ ಊಟ ಮಾಡ್ತಾ ಇರಿ, ನನಗ್ ಒಳಗ್ ಸ್ವಲ್ಪ ಕೆಲ್ಸ ಇದೆ. ಏನಾದ್ರೂ ಬೇಕಿದ್ರೆ ನನ್ನ ಕರೀರಿ, ಓಕೆನಾ? ಆಯ್ತು ಮೇಡಮ್. ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು ಮೇಡಮ್. ಹೊಟ್ಟೆ ತುಂಬಾ ತಿನ್ಬಿಟ್ಟೆ. ತುಂಬಾ ಸಂತೋಷ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹ್ಮ್. ಊಟ ನಿಜವಾಗ್ಲೂ ಚೆನ್ನಾಗಿತ್ತೇನ್ರಿ? ಬೇರೆ ಏನಾದ್ರೂ ಕೊರತೆ ಇದ್ರೆ ಹೇಳಿ. ಊಟ ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವೀಗೆ ಟೇಸ್ಟ್ ಕೊಟ್ರೆ ತುಂಬಾ ಕಸ್ಟಮರ್ಸ್ ಬರ್ತಾರೆ. ಮತ್ತೆ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು, ಅದನ್ನ ಕೇಳ್ಬೋದಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನ್ ಬೇಕಾದ್ರೂ ಕೇಳ್ರಿ. ಆದ್ರೆ ಸಾಲ ಮಾತ್ರ ದಯವಿಟ್ಟು ಕೇಳ್ಬೇಡಿ. ಅಯ್ಯೋ, ಸಾಲ ಎಲ್ಲ ನಿಮ್ಮ ಹತ್ರ ಕೇಳಲ್ಲ ರೀ. ನೀವು ಎಷ್ಟು ದಿನದಿಂದ ಈ ಮೆಸ್ ಓಪನ್ ಮಾಡಿ ನಡೆಸ್ತಾ ಇದ್ದೀರಾ? ಸ್ವಲ್ಪ ದಿನ ಮುಂಚೆನೆ ಈ ಮೆಸ್ಸನ್ನ ಸ್ಟಾರ್ಟ್ ಮಾಡಿದೇರಿ. ಸರಿಯಾಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ ರೀ. ನೀವು ನೋಡೋವಾಗ ನಿಮಗೆ ಗೊತ್ತಾಗತ್ತಲ್ವಾ? ಇವಾಗ ತಿನ್ನಕ್ಕೆ ಬರೇ 4-5 ರೆಗ್ಯುಲರ್ ಕಸ್ಟಮರ್ಸೇ ಬರ್ತಾ ಇರೋದು. ಹಾಗಂತೀರಾ? ನಿಮ್ಮೂರು ಯಾವುದು? ನನಗೆ ಮೈಸೂರ್ ರೀ. ಮೈಸೂರಂದ್ರೆ ಸಿಟಿನಾ ಅಥವಾ ಅಲ್ಲೇ ಪಕ್ಕದಲ್ಲಿರೋ ಹಳ್ಳಿನಾ? ಮೈಸೂರಿಂದ ಒಂದ್ 10-15 ಕಿಲೋಮೀಟರ್ ಒಳಗಿರೋ ಒಂದ್ ಚಿಕ್ಕ ಹಳ್ಳಿ ರೀ. ಹಾಗಾದ್ರೆ ಈ ಮೆಸ್ನ ನೀವು ಒಬ್ಬರೇ ನಡೆಸ್ತಾ ಇದ್ದೀರಾ, ಇಲ್ಲಾಂದ್ರೆ ಹೆಲ್ಪಿಗೆ ಬೇರೆ ಯಾರು ಇದ್ದಾರಾ? ಇಲ್ಲ ರೀ, ನಾನು ಒಬ್ಳೇ ನಡೆಸ್ತಾ ಇರೋದು. ಕೆಲ್ಸಕ್ಕೆಲ್ಲ ಜನ ಇಟ್ರೆ ಯಾರೀ ಸಂಬಳ ಕೊಡೋದು? ಯಾರನ್ನಾರು ಕೆಲ್ಸಕ್ಕೆ ಇಟ್ಕೊಂಡ್ರೆ ನಿಮ್ ಕೆಲ್ಸ ಇನ್ನು ಈಸಿ ಆಗತ್ತಲ್ವಾ? ಈ ಮೆಸ್ಸಲ್ ಸಿಗೋ ಲಾಭ ನನ್ ಒಬ್ಳಿಗೆ ಸಾಕಾಗಲ್ಲ ರೀ. ಹೆಲ್ಪ್ ಆಗತ್ತೆ ಅಂತ ಕೆಲ್ಸಕ್ಕೊಂದ್ ಜನನ್ ಇಟ್ಕೊಂಡ್ರೆ ಅವ್ರಿಗೆ ಸಂಬಳ ಕೊಡಕ್ಕೆ ತುಂಬಾ ಕಷ್ಟ ಆಗೋಗತ್ತೆ ರೀ. ಅದಕ್ಕೋಸ್ಕರನೇ ನಾನೇ ಎಲ್ಲದನ್ನೂ ನೋಡ್ಕೊತಾ ಇದ್ದೀನಿ. ಹೌದೌದು, ನೀವ್ ಹೇಳೋದು ಸರಿನೇ ಬಿಡಿ. ನೀವೇನ್ ಮಾಡ್ತಾ ಇದೀರಿ ಅಂತ ಹೇಳಲೇ ಇಲ್ಲ. ನಾನೊಂದ್ ಚಿಕ್ಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀನಿ ಮೇಡಮ್. ತಿಂಗಳಿಗೆ 30,000 ಸಂಬಳ ಸಿಗುತ್ತೆ. ಪಕ್ಕದಲ್ಲಿರೋ ಮ್ಯಾನ್ಷನ್ ಅಲ್ಲಿ ಒಂದು ರೂಮ್ ತಗೊಂಡ್ ಬಾಡಿಗೆಗಿದ್ದೀನಿ. ದಿನಾ ಊಟ ಹೋಟೆಲಲ್ಲೇ. ಅಲ್ಲಿ ಊಟ ತಿಂದು ತಿಂದು ನಾಲ್ಗೆನೆ ಸತ್ತೋಯ್ತು ಮೇಡಮ್. ಒಳ್ಳೆ ಊಟ ಯಾವಾಗಪ್ಪ ಸಿಗುತ್ತೆ? ಈ ಹೋಟ್ಲ್ ಊಟಕ್ಕೆ ಕೊನೆನೇ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಆ ಸಮಯದಲ್ಲಿ ಅದೃಷ್ಟವತ್ತ ನಿಮ್ಮ ಮೆಸ್ ಬಗ್ಗೆ ನನಗೆ ಗೊತ್ತಾಯ್ತು ರೀ. ಬಂದು ತಿಂದಾಗ ಅಮ್ಮನ ಕೈಲಿ ತಿಂದಾಗೆ ಅಷ್ಟು ರುಚಿಯಾಗಿತ್ತು ರೀ. ನೀವು ಮಾತ್ರ ಈ ಮೆಸ್ಸನ್ನ ನಡೆಸ್ತೀರಂದ್ರೆ ನಿಮ್ಮ ಮನೇಲಿ ಬೇರೆ ಯಾರು ಇಲ್ವಾ? ನಿಮಗ್ ಮದ್ವೆ ಆಗಿದೆಯಾ? ಆಯ್ತು ರೀ, ನನಗ್ ಮದ್ವೆ ಆಗಿ ನನ್ನ ಯಜಮಾನ್ರು ತೀರ್ಕೊಂಡ್ಬಿಟ್ರು. ಹೌದಾ? ಹೇಗ್ರಿ? ಹೌದ್ರಿ, ಹೋದ್ ವರ್ಷ ಒಂದ್ ದೇವಸ್ಥಾನಕ್ ಹೋಗಿ ತಿರ್ಗಾ ಬರ್ವಾಗ ನನ್ನ ಯಜಮಾನ್ರು ಬಂದ ವ್ಯಾನ್ ಮೇಲೆ ಒಂದ್ ಲಾರಿ ಗುದ್ದಿ ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು ರೀ. ಆ ವ್ಯಾನಲ್ಲಿ ಟ್ರಾವೆಲ್ ಮಾಡ್ತಿದ್ದ ತುಂಬಾ ಜನರು ಸತ್ತೋಗ್ಬಿಟ್ರು. ಅದ್ರಲ್ಲಿ ನನ್ನ ಯಜಮಾನ್ರು ಒಬ್ರು. ಅಯ್ಯಯ್ಯೋ, ಆಮೇಲೆ ಏನಾಯ್ತ್ರಿ? ಆವತ್ತಿನಿಂದ ಇವತ್ತಿನವರೆಗೂ ನನ್ ಜೀವನ ಒಂಟಿಯಾಗೋಯ್ತು. ಕೊನೆಗೆ ನನ್ ಪರಿಸ್ಥಿತಿ ಈ ತರ ಮೆಸ್ ನಡ್ಸ್ಕೊಂಡು ಜೀವನ ಮಾಡೋ ತರ ಆಗೋಯ್ತು. ಸರಿ, ನಿಮಗೆ ಮಕ್ಳು ಯಾರು ಇಲ್ವಾ? ಮದುವೆ ಆಗಿ 3 ತಿಂಗಳು ಕೂಡ ಪೂರ್ತಿ ಆಗಿಲ್ಲ. ಅಷ್ಟ್ರೊಳಗೆ ನನ್ನ ಯಜಮಾನ್ರು ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ರು. ಮದುವೆ ಆಗಿ 1 ವರ್ಷ ಆದ್ಮೇಲೆ ಮಕ್ಳು ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಅಷ್ಟ್ರೊಳಗಡೆ ಎಲ್ಲ ತಲೆ ಕೆಳಗಾಗೋಯ್ತು. ಸಾರಿ ರೀ, ನಿಮಗಿದನ್ನೆಲ್ಲ ಕೇಳಿ ಬೇಸರ ಆಗೋಗೆ ಮಾಡ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ. ಸಾರಿ ರೀ, ದಯವಿಟ್ಟು ಕ್ಷಮಿಸ್ರಿ. ಪರವಾಗಿಲ್ಲ ರೀ, ಹೋಗ್ಲಿ ಬಿಡಿ. ಸರಿ, ನಿಮ್ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ? ನನಗೂ ಫ್ಯಾಮಿಲಿ ಅಂತ ಯಾರೂ ಇಲ್ಲ ರೀ. ವಯಸ್ಸಾದ ಅಪ್ಪನೂ ಅಮ್ಮನೂ ಮಾತ್ರ. ಅವರು ಒಬ್ರಿಂದ ಒಬ್ರು ತೀರೋದ್ರು. ಅವ್ರು ಹೋದ್ಮೇಲೆ ನಾನು ಒಂಟಿ ಆಗೋದೆ ರೀ. ಒಬ್ರೇ ಅಕ್ಕ ಇದ್ದಾರೆ, ಅವರು ಮದುವೆ ಆಗಿ ಹೊರಟೋದ್ರು.
ಸರಿ ರೀ, ನಾನು ಹೊರಡ್ತೀನಿ ರೀ, ಟೈಮ್ ಆಯ್ತು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಆಯ್ತು ರೀ, ಹೋಗ್ಬನ್ನಿ. ದಿನ ಇದೇ ತರ ಇಲ್ಲೇ ಬಂದು ಊಟ ಮಾಡಿ. ಹ್ಮ್. ನೀವ್ ಒಂದೊಂದ್ಸಲ ಇಲ್ಲಿ ಬಂದು ಊಟ ಮಾಡುವಾಗ ಆಗಾಗ ದುಡ್ಡು ಹಾ. ಕೊಡ್ತಾ ಇದ್ದೀರಲ್ಲ, ಅದ್ರ ಬದಲು ಮಂತ್ಲಿ ಮೀಲ್ಸ್ ತಿನ್ಬೋದಲ್ವಾ? ಈ ಐಡಿಯಾ ಕೂಡ ಚೆನ್ನಾಗೇ ಇದೆಯಲ್ಲ. ನಾನು ತಿಂಗಳ ಸಂಬಳ ಈಸ್ಕೊಳ್ಳೋದ್ರಿಂದ ನನ್ನ ಹತ್ರ ಯಾವಾಗ್ಲೂ ಕೈಯಲ್ಲಿ ದುಡ್ಡಿರುತ್ತೆ ಅಂತ ಹೇಳಕ್ಕಾಗಲ್ಲ. ಅದರಿಂದ ತಿಂಗಳ ಕೊಡೋದೇ ನಂಗೆ ಸೆಟ್ ಆಗುತ್ತೆ. ಹೌದು, ಒಂದ್ ತಿಂಗಳಿಗೆ ಎಷ್ಟು ಅಂತ ಹೇಳಿದ್ರೆ ನಾನು ಅದನ್ನ ಕೊಟ್ಬಿಡ್ತೀನಿ. ಆ, ತಿಂಗಳಿಗೆ 6,000 ರೂಪಾಯಿ ರೀ. ಹಾ. ಮಧ್ಯಾಹ್ನ ಊಟಕ್ಕೆ 100 ರೂಪಾಯಿ ಆಗತ್ತೆ. ಹಾ. ಬೆಳಗ್ಗೆ ಟಿಫನು, ರಾತ್ರಿ ಟಿಫನು 2 ಸೇರಿ 100 ರೂಪಾಯಿ ಆಗತ್ತೆ. ಹಾ. ಅದಕ್ಕೆ ತಿಂಗಳಿಗೆ 6,000 ರೂಪಾಯಿ ಹ್ಮ್. ಕೇಳ್ದೆ. ನಿಮ್ ಕೈ ರುಚಿಗೆ 6,000 ಅಲ್ಲ ರೀ, 60,000 ಬೇಕಾದ್ರೂ ಕೊಡ್ಬೋದು. ಅಷ್ಟು ಟೇಸ್ಟ್ ಆಗಿ ಮಾಡಾಕ್ತಾ ಇದ್ದೀರಾ ನೀವು. ಅಡ್ವಾನ್ಸ್ ಏನಾದ್ರೂ ಕೊಡ್ಬೇಕಾ? ಹೌದು ರೀ, ನಾನೇ ಈಗ ತಾನೇ ಮೆಸ್ ಸ್ಟಾರ್ಟ್ ಮಾಡಿದೆ. ಹ್ಮ್. ಅದರಿಂದ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹ್ಮ್. ಅದೇ ನೀವು ಅಡ್ವಾನ್ಸ್ ಕೊಟ್ರೆ ಅದನ್ನ ಇಟ್ಕೊಂಡು ನನಗ್ ಬೇಕಾದ ಸಾಮಾನೆಲ್ಲ ತಗೋತೀನಿ. ಸರಿ ರೀ, ನಾಳೆ ಇಲ್ಲಿ ಊಟಕ್ಕೆ ಬರುವಾಗ ನಾನು ನಿಮ್ಗೆ ಅಡ್ವಾನ್ಸ್ ದುಡ್ಡು ಕೊಡ್ತೀನಿ. ಅಡ್ವಾನ್ಸ್ ಎಷ್ಟು ಕೊಡ್ಬೇಕು? 3,000 ಮಾತ್ರ ಕೊಟ್ರೆ ಸಾಕು ರೀ. ಬ್ಯಾಲೆನ್ಸ್ ಮಂತ್ ಎಂಡ್ ಕೊಡ್ರಿ. ಹ್ಮ್. ಸರಿ, ನಾನು ಹೊರಡ್ತೀನಿ. ಹ್ಮ್. ತುಂಬಾ ಒಳ್ಳೆ ಮನುಷ್ಯನ ಕಾಣ್ತಾರೆ. ಇವ್ರ ಮೂಲಕ ಒಂದ್ 4-5 ಕಸ್ಟಮರ್ ಸಿಕ್ಕಿದ್ರೆ ಅದೇ ಸಾಕು, ನಮಗ್ ಯಾವ ಕಷ್ಟನೂ ಇರಲ್ಲ. ಹ್ಮ್. ಏನ್ ಮೇಡಮ್, ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ? ಹಾ. ಸರಿ ರೀ, ಊಟ ರೆಡಿ ಇದೆಯಾ? ಅನ್ಲಿಮಿಟೆಡ್ ಮೀಲ್ಸ್ ಅಂತ ನನಗೆ ತುಂಬ ಆಸೆ ತೋರಿಸಿದ್ದೀರಾ. ಅದಕ್ಕೋಸ್ಕರನೇ ಇವತ್ತು ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಬಂದೆ. ನಾನ್ ವೆಜ್ ಕೂಡ ನಮ್ಮ ಹತ್ರ ಇದೆ ಅಲ್ವಾ? ಅನ್ಲಿಮಿಟೆಡ್ ಮೀಲ್ಸು ರೆಡಿಯಾಗಿದೆ ರೀ. ತಿಂದು ಟೇಸ್ಟ್ ಹೇಗಿದೆ ಅಂತ ನೀವೇ ಹೇಳ್ರಿ. ಸರಿ ರೀ. ಬನ್ನಿ, ಒಳಗ್ ಬನ್ನಿ. ಕೂತ್ಕೊಳ್ಳಿ. ಸರಿ ಸರಿ, ಬೇಗ ಹೋಗಿ ತಗೊಂಬನ್ನಿ. ಆ. ನನಗೆ ತುಂಬಾ ಹಸಿವಾಗ್ತಾ ಇದೆ ರೀ. ಓ. ನೀವ್ ಎಷ್ಟಾಕಿದ್ರು ಅಷ್ಟನ್ನು ನಾನು ಊಟ ಮಾಡ್ತೀನಿ. ಆಹಾ. ಹಸಿವಲ್ಲಿ ಪ್ರಾಣನೇ ಹೋಗುತ್ತೆ ಅನ್ಸುತ್ತೆ. ಸರಿ ಸರಿ, ಸ್ವಲ್ಪ ವೇಟ್ ಮಾಡಿ. ಒಂದ್ 2 ನಿಮಿಷದಲ್ಲಿ ಎಲ್ಲಾನು ತಗೊಂಬರ್ತೀನಿ. ಹ್ಮ್. ಇರಿ ಇರಿ, ನಾನೇ ಇರ್ತೀನಿ. ಹ್ಮ್. ಅಯ್ಯೋ, ಅಲ್ಲಿ. ಅಯ್ಯೋ, ಸುಟ್ಟೈತೇನ್ರಿ? ಕುದೀತಾ ಇದೆ, ಸ್ವಲ್ಪ ನಿಧಾನಕ್ಕೆ ತಿನ್ಬೋದಲ್ವಾ? ತಗೊಳ್ಳಿ, ಮೊದ್ಲು ನೀರ್ ಕುಡೀರಿ. ತಗೊಳ್ಳಿ. ಏನ್ರಿ ಹಿಂಗ್ ತಿಂತಾ ಇದ್ದೀರಾ? ಅಯ್ಯೋ, ಟೇಸ್ಟ್ ಸಖತ್ತಾಗಿದೆ ರೀ. ಅಯ್ಯೋ, ಯಾಕ್ರಿ ಇಷ್ಟು ಬೇಗ ತಿಂತಾ ಇದ್ದೀರಾ? ಮತ್ತೆ ಬಾಯಿ ಸುಟ್ಟೋಗತ್ತೀರಿ, ನೋಡ್ಕೊಂಡು. ಏನ್ರಿ, ಹಸಿವಲ್ಲಿ ಪ್ರಾಣನೇ ಹೋಗುತ್ತೆ ಅನ್ಸುತ್ತೆ. ನನಗಿರೋ ಹಸಿವಿಗೆ ಈ ಸ್ಪೀಡ್ನೇ ಕಮ್ಮಿ ರೀ. ಅಯ್ಯೋ. ಸರಿ, ನೀವು ತಿಂತಾ ಇರಿ. ನಿಮ್ಗೇನ್ ಬೇಕೋ ನನ್ನ ಹತ್ರ ಕೇಳಿ, ನಾನು ತಗೊಂಬರ್ತೀನಿ. ಏನ್ರಿ, ಚಿಕನ್ ಖಾಲಿ ಆಯ್ತು, ಬೇಗ ತಗೊಂಬನ್ನಿ. ಆ, ಸ್ವಲ್ಪ ತಾಳಿ, ತಗೊಂಬರ್ತೀನಿ. ತಗೊಳ್ಳಿ. ನಿಮಗಿನ್ನೂ ಎಷ್ಟು ಬೇಕಾದ್ರೂ ನಾಚ್ಕೊಳ್ದೆ ಕೇಳಿ, ಆಯ್ತಾ? ಇವತ್ತು ನಿಮಗೆ ಅನ್ನನೂ ಸರಿ, ಹುಳಿನೂ ಸರಿ, ಎಲ್ಲ ನಿಮಗೆ ಅನ್ಲಿಮಿಟೆಡ್ ರೀ. ಓಕೆನಾ? ಸರಿ ರೀ, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಊಟ ಮಾಡ್ತೀನಿ. ಹ್ಮ್. ಅಪ್ಪ, ಸೂಪರ್ ಆಗಿದೆ ರೀ. ಟೇಸ್ಟ್ ಅಂದ್ರೆ ಈ ರೀತಿ ಇರ್ಬೇಕ್ರಿ. ಏನ್ರಿ, ಸ್ವಲ್ಪ ಇಲ್ಲಿ ಬನ್ನಿ. ಹೇಳಿ. ಊಟ ಚೆನ್ನಾಗೈತ್ರಿ, ತಗೊಳ್ಳಿ, ಕಾಸಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹತ್ರ ನಮ್ ಮೆಸ್ ಬಗ್ಗೆ ಹೇಳಿದ್ರಾ? ನನಗೆ ಗೊತ್ತಿದ್ದವ್ರು ಎಲ್ಲರ ಹತ್ರನೂ ಹೇಳಾಯ್ತು. ಒಬ್ಬೊಬ್ಬರಾಗಿ ನಾಳೆಯಿಂದ ಬರ್ತಾರನ್ಸುತ್ತೆ. ಸರಿನಾ? ಈ ತರ ರುಚಿಯಾಗಿರೋ ಊಟ ಹೊರಗಡೆ ಎಲ್ಲಿ ಸಿಗಲ್ಲ. ಈ ತರ ಅನ್ಲಿಮಿಟೆಡ್ ಮೀಲ್ಸ್ ಕೊಡಕ್ಕೆ ಸ್ವಲ್ಪ ಮನಸ್ಸು ಬೇಕು.
ನಿಜವಾಗ್ಲೂ ನಿಮ್ಗೆ ದೊಡ್ಡ ಮನಸ್ಸ್ರಿ. ಅದಿರ್ಲಿ, ನೀವ್ ಯಾವ ಊರ್ರಿ? ನನ್ಗೆ ಸ್ವಂತ ಊರು ಮೈಸೂರ್ರಿ. ಓ, ಅದೆಲ್ಲ ಇರ್ಲಿ, ನೀವೆಲ್ಲಿದ್ದೀರಾ? ನಾನು ಇಲ್ಲೇ ಇದ್ದೀನ್ರಿ, ಬನ್ನೇರ್ಘಟ್ಟ ರೋಡು. ನೀವೆಲ್ರಿ ಕೆಲ್ಸ ಮಾಡೋದು? ನಾನು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನ್ರಿ. ತಿಂಗಳಿಗೆ 1,00,000ಕ್ಕಿಂತ ಜಾಸ್ತಿನೇ ಸಂಬಳ ಬರುತ್ತೆ. ಆದಷ್ಟು ಬೇಗ ನಾನು ಫಾರಿನ್ಗೆ ಹೋಗ್ಬಿಡ್ತೀನಿ. ನಮ್ಮ ಆಫೀಸಲ್ಲಿ ನನ್ನ ಪ್ಯಾರಿಸ್ಗೆ ಕಳ್ಸಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಪ್ಯಾರಿಸಾ? ಸೂಪರ್ ರೀ. ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ಅನ್ಸತ್ತೆ? ಹೌದ್ರಿ, ಕೈ ತುಂಬಾ ಸಂಬಳ ಸಿಗುತ್ತೆ. ನನಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಅದಿರ್ಲಿ, ನಿಮ್ ಫ್ಯಾಮಿಲಿ? ನಾನಿಲ್ಲಿ ಒಬ್ಳೇ ಇದ್ದೀನ್ರಿ. ನನ್ನ ಅಮ್ಮ ನಮ್ ಹಳ್ಳಿಯಲ್ಲಿದ್ದಾರೆ. ಹೌದಾ? ನಿಮಗ್ ಮದುವೆ ಆಯ್ತಾ? ಆಯ್ತು ರೀ. ನಿಮ್ ಹಸ್ಬೆಂಡ್ ಏನ್ ಮಾಡ್ತಾ ಇದಾರೆ? ಅವರು ತೀರ್ಕೊಂಡ್ಬಿಟ್ರು ರೀ. ಅಯ್ಯಯ್ಯೋ, ಹೌದಾ? ಏನಾಯ್ತ್ರಿ? ದೇವಸ್ಥಾನಕ್ ಹೋಗುವಾಗ ಗಾಡಿ ಆಕ್ಸಿಡೆಂಟ್ ಆಗಿ ಅವರು ತೀರ್ಕೊಂಡ್ಬಿಟ್ರು ರೀ. ಸಾರಿ ರೀ, ಕ್ಯಾಶುವಲ್ ಆಗಿ ಮಾತಾಡಕ್ ಹೋಗಿ ನಿಮ್ಗೆ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಹಾಗೆಲ್ಲ ಏನೂ ಇಲ್ಲ ರೀ. ನಿಮ್ ತರನೇ ತುಂಬಾ ಜನರಿಗೆ ಹೇಳಿ ನನಗ್ ಹಂಗೆ ಅಭ್ಯಾಸ ಆಗೋಯ್ತು ರೀ. ಅದೆಲ್ಲ ಇರ್ಲಿ, ನಿಮ್ಮಪ್ಪ ಅಮ್ಮ? ಅಮ್ಮ ಅಪ್ಪ ಇಬ್ರು ಊರಲ್ಲಿದ್ದಾರೆ. ನಾನ್ ಮಾತ್ರ ಇಲ್ಲಿ ಬೆಂಗಳೂರಲ್ಲಿದ್ದೀನಿ. ಆಫೀಸ್ ಪಕ್ಕದಲ್ಲೇ ಮನೆ ನೋಡಿದೀನಿ. ಆ ಮನೇಲಿ ನಾನೊಬ್ನೇ ಇರೋದ್ರಿ. ನಿಮ್ಮಿಂದ ಆದ್ರೆ ಒಂದಿನ ನಮ್ಮ ಮನೆಗ್ ಬನ್ನಿ. ನಿಮ್ಮನೆಗ? ನಿಮ್ಮನೆಗ್ ನಾನ್ ಯಾಕೆ ಬರ್ಬೇಕು? ನನಗಂತ ಇಲ್ಲಿ ಯಾರೂ ಇಲ್ಲ ಕಣ್ರಿ. ನೀವು ಬಂದ್ರೆ ಬೆಂಗಳೂರಲ್ಲಿ ನನಗೊಂದು ರಿಲೇಟಿವ್ ಇರೋ ತರ ಫೀಲ್ ಆಗುತ್ತೆ. ಸರಿ, ಓಕೆ, ನೋಡೋಣ. ಆದ್ರೆ ನೀವು ದಿನಾ ನನ್ ಮನೆಗ್ ಬರ್ಬೇಕು, ಸರಿನಾ? ನನಗೆ ಅರ್ಥ ಆಗ್ತಿಲ್ವೇ? ನನ್ ಮೆಸ್ಸಿಗೆ ನೀವು ದಿನಾ ಬಂದ್ ತಿನ್ಬೇಕು ಅಂತ ಹೇಳ್ತಾ ಇದೀನ್ರಿ. ಹೋ, ಅದ್ರ ಬಗ್ಗೆ ಹೇಳ್ತಾ ಇದೀರಾ? ಸೂಪರ್ ರೀ. ಸರಿ ಸರಿ, ನನಗ್ ಒಳಗ್ ಸ್ವಲ್ಪ ಕೆಲ್ಸ ಇದೆ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಅವ್ರು ತಿನ್ನಕ್ಕೋಸ್ಕರ ಎಲ್ಲಾನು ರೆಡಿ ಮಾಡಿ ಇಡ್ಬೇಕಲ್ವೇನ್ರಿ? ಇವತ್ ನಾನ್ ವೆಜ್ ಅನ್ಲಿಮಿಟೆಡ್ ಆಗಿ ಊಟ ಮಾಡಕ್ ಬಂದಿರೋ ಮೊದಲ್ ಕಸ್ಟಮರ್ ನಾನೇನಾ? ಇಲ್ಲ ರೀ. ನಿಮ್ಕಿಂತ ಮೊದ್ಲೇ ಒಬ್ರು ಬಂದು ಊಟ ಮಾಡಿದ್ರು. ಜಸ್ಟ್ ಈಗ್ಲೇ ಹೊರಟೋದ್ರು. ಅವ್ರು ಹೋದ ತಕ್ಷಣ ನೀವು ಬಂದ್ಬಿಟ್ರಿ. ಟೈಮ್ ಇನ್ನೂ 1 ಗಂಟೆ ಆಗಿಲ್ವಲ್ಲ? 1:30ಗೆಲ್ಲ ಎಲ್ರೂ ಬರಕ್ ಶುರು ಮಾಡ್ತಾರೆ. ಹೋ, ಸರಿ ಸರಿ. ಯಾವಾಗ್ಲೂ 12:30 ಊಟ ರೆಡಿ ಮಾಡ್ಬಿಡ್ತೀನಿ. ಆದ್ರೆ ಕಸ್ಟಮರ್ಸ್ ಎಲ್ರೂ ಬರಕ್ಕೆ 1:30 ಆಗ್ಬಿಡತ್ತೆ ರೀ. ಓಕೆ, ಸರಿ ರೀ, ಹೋಗ್ಬರ್ತೀನಿ. ಹೋಗ್ಬನ್ನಿ. ಲೇ ಮಗ, ಎಲ್ಲಿದೀಯಾ? ನಾನ್ ರೂಮಲ್ಲಿದ್ದೀನೋ, ನೀನೆಲ್ಲಿದ್ಯಾ? ಲೇ, ನಾನು ಊರ್ಗ್ ಬಂದಿದ್ಯಾ ಕಣೋ. ಏನು ಸಡನ್ ಆಗಿ ಊರ್ಗೋಗಿದ್ಯಾ? ಅಮ್ಮಂಗೆ ಮೈ ಹುಷಾರಲ್ಲ ಅಂತ ಫೋನ್ ಬಂತು. ಅದಕ್ಕೆ ತಕ್ಷಣ ಹೊರಟು ಊರ್ಗ್ ಬಂದೆ. ಅಮ್ಮಂಗೆ ಆಲ್ರೆಡಿ ಆಪರೇಷನ್ ಮಾಡ್ಬೇಕಂತ ಹೇಳ್ತಾನೆ ಇದ್ರು. ಅಮ್ಮನೇ ಆಪರೇಷನ್ ಇವಾಗ ಬೇಡ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಆದ್ರೆ ಇವಾಗ ಸ್ವಲ್ಪ ಕ್ರಿಟಿಕಲ್ ಆಯ್ತು. ಅದಕ್ಕೆ ತಕ್ಷಣ ಆಪರೇಷನ್ ಮಾಡ್ಬಿಡೋಣ ಅಂತ ಊರ್ಗ್ ಬಂದೆ. ನಾನಲ್ಲಿ ಬರೋಕೆ ಹೇಗಾದ್ರೂ 1 ತಿಂಗಳು ಆಗುತ್ತೆ ಕಣ. ಸರಿಯೋ, ನೀನ್ ಅವ್ರ ಜೊತೆಗೆ ಇದ್ಕೊಂಡು ಅಮ್ಮನ್ನ ಹುಷಾರಾಗಿ ನೋಡ್ಕೋ. ಸರಿ ಕಣ. ಫ್ರೆಂಡು 1 ತಿಂಗಳ ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದೇನೆ. ನೈಸಾಗಿ ಆ ಮೆಸ್ಸಲ್ಲಿರೋ ಹುಡುಗಿ ಜೊತೆಗೆ ಮಾತಾಡಿ ಪಿಕಪ್ ಮಾಡಿಕೊಂಡು ನಮ್ಮ ರೂಮಿಗೆ ಕರ್ಕೊಂಬಂದು ಎಂಜಾಯ್ ಮಾಡೋದೆ. ಟ್ರೈ ಮಾಡೋಣ. ಸೆಟ್ ಆದರೆ ಓಕೆ, ಇಲ್ಲಾಂದರೆ ಬಿಟ್ಬಿಡೋಣ. ವಯಸ್ಸು ಹುಡುಗಿ ಕಷ್ಟಪಡ್ತಾ ಇದ್ದಾಳೆ. ಹೇಗಾದರೂ ನೈಸಾಗಿ ಮಾತಾಡಿ ಲವ್ ಮಾಡ್ತೀನಿ ಅಂತ ಹೇಳಿ ಬೇಕಾದಾಗೆಲ್ಲ ಯೂಸ್ ಮಾಡ್ಕೊಳೋಣ. ನೋಡೋಣ. ಹಲೋ. ಅಮ್ಮ, ಹೇಳಮ್ಮ. ಏನಮ್ಮ, ತಿಂದಾಯ್ತಾ? ತಿಂದಾಯ್ತಮ್ಮ. ನೀನ್ ತಿಂದಾಯ್ತಾ? ತಿಂದಾಯ್ತಮ್ಮ. ನನಗೆ ಯಾವಾಗ್ಲೂ ನಿನ್ ಬಗ್ಗೆನೇ ಚಿಂತೆಮ್ಮ. ಮಲಗಿದ್ರೆ ನಿದ್ದೆನೇ ಬರ್ತಿಲ್ಲಮ್ಮ. ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆಮ್ಮ. ಅಮ್ಮ, ಯಾಕಮ್ಮ ಹಿಂಗ್ ಮಾಡ್ತೀಯಾ? ಯಾಕ್ ಬ್ಯಾಡ್ದಿರೋದೆಲ್ಲ ಯೋಚನೆ ಮಾಡ್ತೀಯ ನೀನು? ವಯಸ್ಸಾಯ್ತಲ್ಲ, ಯಾವ್ದನ್ನು ಯೋಚನೆ ಮಾಡ್ದೆ ನೆಮ್ಮದಿಯಾಗಿ ಮಲ್ಕೊಳಮ್ಮ. ಇಲ್ಲಮ್ಮ, ನಿನ್ಗೊಂದ್ ಮದ್ವೆ ಮಾಡ್ಬಿಟ್ರೆ ನಾನ್ ನೆಮ್ಮದಿಯಾಗಿ ಇರ್ತೀನಿ ಕಣೆ. ನಾನ್ ಚೆನ್ನಾಗಿರ್ಬೇಕು ಅಂತಾನೆ ನನಗ್ ಮದ್ವೆ ಮಾಡಿದ್ರಿ. ಆದ್ರೆ ಕೊನೆಗೆ ನನ್ ಜೀವನ ಹಿಂಗಾಗೋಯ್ತಲ್ಲ. ಜೀವನದಲ್ಲಿ ಅಂದ್ಕೊಳ್ಳೋದೆಲ್ಲ ನಡೆಯಲ್ಲಮ್ಮ. ನನಗ್ ಸ್ವಲ್ಪ ಟೈಮ್ ಬೇಕು. ನಾನ್ ಆದಷ್ಟು ಬೇಗ ಹಳೆ ಜೀವನನ್ ಮರ್ತ್ಬಿಟ್ಟು ಹೊರಗ್ ಬರ್ತೀನಮ್ಮ. ಅದ್ರ ಮೇಲೆ ಬೇಕಾದ್ರೆ ಇನ್ನೊಂದ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀನಮ್ಮ.
ಸರಿಮಾ, ಚೆನ್ನಾಗಿ ಯೋಚನೆ ಮಾಡಿ ನನ್ಗೊಂದೊಳ್ಳೆ ಉತ್ತರ ಹೇಳು. ಆಯ್ತಮ್ಮ, ನೀವು ಚಿಂತೆ ಮಾಡದೇ ಇರಿ. ಆಯ್ತಮ್ಮ. ಏನಪ್ಪ ರವಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಕ್ಕ, ನೀ ಹೇಗಿದ್ಯಾ ಹೇಳು. ನಾನ್ ಚೆನ್ನಾಗಿದ್ದೀನಿ. ನಮ್ ಮ್ಯಾರೇಜ್ ಬ್ರೋಕರ್ ಮೂರ್ತಿಯನ್ನ ನೋಡಿದ್ದೆ. ಒಂದ್ ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ರು. ಒಳ್ಳೆ ಹುಡುಗಿ ಅಂತೆ, ಚೆನ್ನಾಗ್ ಓದಿದಾಳಂತೆ. ಅವಳು ಸಹ ಬೆಂಗಳೂರಲ್ಲೇ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳಂತೆ. ತಿಂಗಳಿಗೆ 20,000 ಸಂಪಾದನೆ ಮಾಡ್ತಿದ್ದಾಳಂತೆ. ಏನಪ್ಪ ಹೇಳ್ತೀಯಾ? ಆ ಹುಡ್ಗಿನ್ ಮಾತಾಡಿ ಮುಗ್ಸೋಣ? ಇಲ್ಲಕ್ಕ ಬೇಡ, ನಾನಿಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಅವಳೇ ನಂಗೆ ಸೆಟ್ ಆಗ್ತಾಳೆ ಅಂತ ಅನಿಸುತ್ತೆ ಅಕ್ಕ. ಏನೋ ಹೇಳ್ತಿದ್ಯಾ? ಯಾರ ಹುಡುಗಿ? ನಾನಿರೋ ಈ ಮ್ಯಾನ್ಷನ್ ಪಕ್ಕದಲ್ಲಿ ಒಂದು ಹುಡುಗಿ ಒಬ್ಳು ಮೆಸ್ಸಿಟ್ಟು ನಡೆಸ್ತಾ ಇದ್ದಾಳಕ್ಕ. ಮೆಸ್ಸಿಟ್ಟು ನಡೆಸ್ತಿದ್ದಾಳ? ಅವಳಿಗೆ ಗಂಡ ಇಲ್ಲ, ತುಂಬಾ ಪಾಪ ಅವಳು. ಅವ್ರ ಗಂಡ ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ತೀರೋದ್ನಂತೆ. ಅಂತ ಹುಡುಗಿಗೆ ನಾನೊಂದು ಜೀವನ ಕೊಡ್ಬೇಕಂತ ಬಯಸ್ತೀನಕ್ಕ. ಏಯ್, ಏನು ಮಾತಾಡ್ತಿದ್ಯಾ? ಅವಳಿಗೆ ಮದುವೆ ಆಗಿ ಗಂಡ ತೀರೋಗಿದ್ದಾನೆ ಅಂತಿದ್ಯಾ? ಅವಳನ್ನ ನೀನ್ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ಹುಚ್ಚಿಡ್ದಿದ್ಯಾ ನಿಂಗೆ? ಹೌದಕ್ಕ, ಈ ತರ ಗಂಡ ಕಳ್ಕೊಂಡಂತ ಒಂದು ಹುಡುಗಿಗೆ ಜೀವನ ಕೊಡ್ಬೇಕನ್ನೋದೇ ನನ್ನ ಗುರಿ ಅಕ್ಕ. ನಿನ್ನ ಮದುವೆ ಮಾಡ್ಕೊಳಕ್ ಅವಳು ಒಪ್ಕೊಂಡ್ಲಾ? ನಾನು ಇದುವರೆಗೂ ಅವಳ ಹತ್ರ ಏನು ಮಾತಾಡಿಲ್ಲ ಅಕ್ಕ. ನಾಳೆ ಹೋಗಿ ಅವಳ ಹತ್ರ ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳ್ತೀನಿ. ಏನೋ ಹಿಂಗ್ ಹೇಳ್ತಿದ್ಯಾ? ನೀನ್ ಓದಿರೋದಕ್ಕೂ ನೀನ್ ಮಾಡೋ ಕೆಲ್ಸಕ್ಕೂ ಖಂಡಿತ ಒಂದೊಳ್ಳೆ ಹುಡುಗಿ ಸಿಗ್ತಾಳೆ. ಅದನ್ ಬಿಟ್ಬಿಟ್ಟು ಒಂದ್ ವಿಧವೆನ್ ಹೋಗಿ ಮದುವೆ ಮಾಡ್ಕೊಬೇಕು ಅಂತಿದ್ಯಾ? ಅವಳಿಗೆ ನಿನ್ ಎರಡನೇ ಗಂಡ. ಫಸ್ಟು ಅದನ್ನ ಅರ್ಥ ಮಾಡ್ಕೋ. ಇದೆಲ್ಲ ಕೇಳಕ್ ಚೆನ್ನಾಗಿದ್ಯಾ? ಇಲ್ಲಕ್ಕ, ನನಗೆ ಅವಳೇ ಇಷ್ಟ ಆಗಿದ್ದಾಳೆ. ನಾನು ಮದುವೆ ಅಂತ ಆದ್ರೆ ಅವಳನ್ನೇ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟೆ ಅಕ್ಕ. ಆಮೇಲೆ ನಿನ್ನಿಷ್ಟ. ಇನ್ ಮುಂದೆ ನಿನ್ ಮದುವೆ ವಿಷಯದಲ್ಲಿ ನೀನೇ ನಿರ್ಧಾರ ತಗೋ. ಆದ್ರೆ ಒಂದಕ್ಕೆ 2 ಸಲ ಚೆನ್ನಾಗಿ ಯೋಚನೆ ಮಾಡ್ಕೋ. ನಾನು ಇರ್ತೀನಿ. ಸರಿ ಅಕ್ಕ. ನಾಳೆ ಊಟ ಮಾಡಕ್ಕೆ ಹೋದಾಗ ಅವಳ ಹತ್ರ ನೀವು ನನ್ನ ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳಬೇಕು. ಅದಕ್ಕೆ ಅವಳು ಏನು ಉತ್ತರ ಹೇಳ್ತಾಳೋ ಗೊತ್ತಿಲ್ಲ. ಆದರೆ ಅವಳು ಪಾಸಿಟಿವ್ ಆಗಿ ಉತ್ತರ ಹೇಳಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಒಳಗೆ ಬರ್ಬೋದಾ? ಮನೇಲಿ ಯಾರು ಇದ್ದೀರಾ? ಒಳಗೆ ಬರ್ಬೋದಾ? ನೀವಾ? ಬನ್ನಿ ಬನ್ನಿ, ಒಳಗ್ ಬನ್ನಿ. ತಿನ್ನಕ್ಕೇನ್ರಿ ಬೇಕು? ನನಗೆ ಇಡ್ಲಿ ತಗೊಂಬರ್ತೀರಾ? ಸರಿ, ಸ್ವಲ್ಪ ಇರಿ, ತಗೊಂಬರ್ತೀನಿ. ತಗೊಳ್ಳಿ, ಊಟ ಮಾಡಿ. ಥ್ಯಾಂಕ್ಸ್. ಹ್ಮ್ ಹ್ಮ್ ನೀವು ಪ್ರತಿ ತಿಂಗಳು ಊಟಕ್ಕೆ ನಿನ್ನೆ ಅಡ್ವಾನ್ಸ್ ಕೇಳಿದ್ರಲ್ಲ, ಗೂಗಲ್ ಪೇ ಮಾಡ್ಬಿಡ್ತೀನಿ. ಮಾಡ್ದೆ ನೋಡಿ. ತುಂಬಾ ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಎಲ್ಲ ಇರ್ಲಿ ಬಿಡಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೋದಾ? ನನ್ನ ಹತ್ರನಾ? ನನ್ನ ಹತ್ರ ಮಾತಾಡಕ್ಕೆ ಏನ್ ಮುಖ್ಯವಾದ ವಿಷಯ ಇದೆ? ನನಗೆ ನಿಮ್ಮನ್ನ ತುಂಬಾ ಹಿಡಿಸಿದೆ ರೀ. ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕಂತ ಆಸೆ ಪಡ್ತೀನಿ. ನಿಮಗೆ ಒಪ್ಪಿಗೆ ಆದ್ರೆ ಹೇಳಿ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ. ನನ್ನ ನಿಮಗೆ ಇಷ್ಟ ಆಯ್ತಾ? ನನ್ ಬಗ್ಗೆ ನಿಮಗೆ ಏನ್ರಿ ಗೊತ್ತು? ಸಡನ್ ಆಗಿ ಬಂದು ಈ ತರ ಹೇಳ್ತಾ ಇದ್ದೀರಾ? ನೀವಿಲ್ಲಿ ತಿನ್ನಕ್ ಬಂದು ಸ್ವಲ್ಪ ದಿನನೇ ಆಯ್ತು, ಅಷ್ಟ್ರಲ್ಲೇ ನನ್ನ ನಿಮಗಿಷ್ಟ ಆಯ್ತಾ? ಹೌದು ರೀ, ನೀವು ಸುಂದರವಾಗಿದ್ದೀರಾ. ಅದಕ್ಕಿಂತ ತುಂಬಾ ಸಿಂಪಲ್ ಆಗಿದ್ದೀರಾ ನೀವು. ಅದು ಮಾತ್ರ ಅಲ್ಲದೆ ತುಂಬಾ ಶಾಂತವಾಗಿ ಮಾತಾಡ್ತೀರಾ. ಅದಕ್ಕೆ ನಿಮ್ಮನ್ನ ತುಂಬಾ ಇಷ್ಟ ಆಯ್ತು ರೀ. ಅದು ಮಾತ್ರ ಅಲ್ಲದೆ ನೀವೊಂದು ವಿಡೋ ಅಂತ ಬೇರೆ ಹೇಳಿದ್ರಿ. ನನಗೆ ಲೈಫಲ್ಲಿ ಗಂಡ ಕಳ್ಕೊಂಡಂತ ಒಂದು ಹುಡುಗಿನ ಮದುವೆ ಆಗ್ಬೇಕು, ಅಂತ ಹುಡುಗಿಗೆ ಜೀವನ ಕೊಡ್ಬೇಕನ್ನೋದೇ ನನ್ನ ಆಸೆ ಕಣ್ರಿ. ಅದರಿಂದಲೇ ನಾನು ನಿಮ್ಮನ್ನ ಮದುವೆ ಆಗ್ಲಿಕ್ಕೆ ಬಯಸ್ತಾ ಇದ್ದೀನ್ರಿ. ನೀವು ಸರಿ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬಂದು ಮಾತಾಡಿ, ನಮ್ಮ ಅಕ್ಕನ ಹತ್ರನೂ ಹೇಳಿ ತಕ್ಷಣ ಮದುವೆ ಫಿಕ್ಸ್ ಮಾಡೋಣ ರೀ. ನನ್ನ ನೀವು ನೋಡಿ 2 ದಿನನೇ ಆಯ್ತು, ಅಷ್ಟ್ರೊಳಗೆ ಈ ತರ ಮಾತಾಡ್ತಾ ಇದ್ದೀರಾ? ನನ್ ಬಗ್ಗೆ ಹಾಗೆ ನಿಮ್ಗೇನ್ರಿ ಗೊತ್ತು? ನೀವು ನನ್ ಮೇಲೆ ಪಶ್ಚಾತ್ತಾಪ ಪಟ್ಟು ಈ ತರ ಮಾತಾಡ್ತಾ ಇದ್ದೀರಾ. ಇವಾಗ ಮದುವೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ ನಾನು. ಚೆನ್ನಾಗಿ ಯೋಚನೆ ಮಾಡಿ ಹೇಳ್ರಿ. ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು. ತಿಂಗಳಿಗೆ ಹೇಗ್ ನೋಡಿದ್ರು 30,000 ಸಂಬಳ ಬರುತ್ತೆ. ಅದಷ್ಟೇ ಮಾತ್ರ ಅಲ್ಲ, ಸೈಡಲ್ಲಿ ಅಲ್ಲಿ ಇಲ್ಲಿ ಅಂತ ಚಿಕ್ಕ ಚಿಕ್ಕ ಕೆಲಸ ಕೂಡ ಮಾಡ್ತಾ ಇದ್ದೀನ್ರಿ. ಅದರಿಂದನೂ ಹೆಚ್ಚು ಕಡಿಮೆ
5,000ಕ್ಕಿಂತ ಜಾಸ್ತಿ ಸಿಗುತ್ತೆ ರೀ. ಹೇಗ್ ನೋಡಿದ್ರೂ ಒಟ್ಟಿಗೆ ಸೇರಿಸಿ 40,000 ನನ್ನ ಕೈಗೆ ಬಂದ್ಬಿಡುತ್ತೆ ರೀ. ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ಆ ಸಂಬಳದಲ್ಲಿ ನಾವಿಬ್ರು ಚೆನ್ನಾಗಿ ಜೀವನ ಮಾಡ್ಬೋದು ರೀ. ನಾನು ನಿಮ್ಮನ್ನ ರಾಣಿ ಥರ ನೋಡ್ಕೊಳ್ತೀನಿ ರೀ. ನೀವು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ಹೇಳ್ರಿ. ನಾನು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸರಿನಾ? ನೀವು ಪಾಸಿಟಿವ್ ಆಗಿ ಹೇಳಿದ್ರು ಸರಿ, ನೆಗೆಟಿವ್ ಆಗಿ ಹೇಳಿದ್ರು ಸರಿ. ನಾನು ನಿಮ್ಮ ಮೆಸ್ಸಿಗೆ ಬಂದು ಊಟ ಮಾಡ್ತೀನಿ. ಯಾಕಂದ್ರೆ ನನಗಂತೂ ನಿಮ್ಮ ಅಡುಗೆ ತುಂಬ ಇಷ್ಟ ಆಯ್ತು ರೀ. ಇಷ್ಟು ದಿನ ನಿಮ್ಮ ಮೆಸ್ಸಲ್ಲಿ ನಿಮ್ಮ ಕೈಯಿಂದ ಊಟ ಮಾಡಿದ್ದು ನಾನು ನಿಮ್ಮನ್ನ ಮದುವೆ ಮಾಡಿಕೊಂಡು ನಿಮ್ಮ ಜೊತೆನೇ ಇದ್ದು ಕೊನೆ ತನಕ ನಿಮ್ಮ ಕೈ ಅಡುಗೆನ ಊಟ ಮಾಡ್ಬೇಕಂತ ಆಸೆ ಪಡ್ತೀನಿ ರೀ. ಹ್ಮ್ ಸರಿ ರೀ, ನನಗೆ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕು. ಸರಿ ರೀ, ಹಾಗಿದ್ರೆ ನಾನು ಹೊರಡ್ತೀನಿ. ಹ್ಮ್ ಆ. ಹ್ಮ್ ಏನಿವ್ರು ಸಡನ್ ಆಗಿ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಇದ್ದಾರೆ. ಅಮ್ಮ ಬೇರೆ ಒಂದ್ ಕಡೆ ನನ್ನ ಮದುವೆ ಮಾಡ್ಕೊ ಅಂತ ಟಾರ್ಚರ್ ಮಾಡ್ತಾ ಇದ್ದಾರೆ. ಇವ್ರೇನಂದ್ರೆ ಸಡನ್ ಆಗಿ ಬಂದು ನನ್ನ ಮದುವೆ ಮಾಡ್ಕೋ, ನಾನ್ ನಿನ್ನ ರಾಣಿ ತರ ಇಟ್ಕೊಂಡು ನೋಡ್ಕೋತೀನಿ ಅಂತ ಇದ್ದಾರೆ. ಇವ್ರಿಗೆ ನಿಜವಾಗ್ಲೂ ನನ್ನ ಇಷ್ಟ ಆಯ್ತಾ ಇಲ್ಲ ನಾನು ಒಂಟಿಯಾಗಿದ್ದೀನಿ ಅಂತ ನನ್ನ ಯೂಸ್ ಮಾಡ್ಬೇಕು ಅಂತ ನೋಡ್ಕೋತಾ ಇದ್ದಾರಾ? ಚಚ, ಅವರು ನೋಡಿದ್ರೆ ಹಂಗ ಅನ್ನಿಸ್ತಾ ಇಲ್ಲ. ಹಾಗಿದ್ರೆ ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾರಾ? ಸರಿ, ಏನೇ ಇದ್ರೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಣ. ಹ್ಮ್ ಹ್ಮ್? ಏನ್ ಮೇಡಮ್ ತುಂಬಾ ಹ್ಮ್? ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆ, ಓ ನೀವಾ? ಬನ್ನಿ ಬನ್ನಿ, ಒಳಗ್ ಬನ್ನಿ. ಊಟ ಮಾಡಕ್ಕೆ ಬಿಸಿಯಾಗಿ ಏನಿದೆ? ಇಡ್ಲಿ ಬಿಸಿಯಾಗಿದೆ ರೀ. ಸರಿ ಸರಿ, ಬೇಗ ಎತ್ತಿಡಿ. ಏನಂತ ಗೊತ್ತಿಲ್ಲ, ತುಂಬಾ ಹಸಿವಾಗ್ತಾ ಇದೆ. ಆಯ್ತು, ಕೂತ್ಕೊಳ್ಳಿ, ಹ್ಮ್. ತಗೊಂಬರ್ತೀನಿ. ತಗೊಳ್ಳಿ, ತುಂಬಾ ಹಶು ಅಂದ್ರಲ್ಲ, ತಿನ್ನಿ. ಹ್ಮ್. ಹ್ಮ್. ನಾನು ನಿಮ್ಮ ಮೆಸ್ಸಲ್ಲಿ ತಿಂಗಳದ ಊಟಕ್ಕೆ ಸೇರೋಣ ಅಂತ ಇದ್ದೀನಿ. ಹ್ಮ್ ಅದಕ್ಕೆ ಅಮೌಂಟ್ನ ಫೋನ್ ಪೇ ಮಾಡ್ತೀನಿ. ನೋಡ್ಕೊಳ್ಳಿ, ಅರ್ಧ ಹ್ಮ್ ಅಮೌಂಟ್ ಇವಾಗ ಹಾಕಿದ್ದೀನಿ, ಮಿಕ್ಕಿದ್ದು ಮಂತ್ ಎಂಡಲ್ಲಿ ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ರೀ. ಅಯ್ಯೋ, ಇದಕ್ಕೇನಕ್ರಿ ಥ್ಯಾಂಕ್ಸು? ನಿಮಗೇನಾದ್ರೂ ದುಡ್ಡಿನ ಅವಶ್ಯಕತೆ ಇದ್ರೆ ನನ್ನಿಂದ ಮುಚ್ಚುಮರೆ ಇಲ್ಲದೆ ಕೇಳಿ, ನಾನು ನಿಮಗೆ ಸಹಾಯ ಮಾಡಕ್ಕೆ ಯಾವಾಗ್ಲೂ ತಯಾರಾಗಿದ್ದೀನಿ. ಸರಿನಾ? ನಿಮಗೆ ಯಾಕ್ರಿ ತೊಂದ್ರೆ? ಅದೆಲ್ಲ ಬೇಡ. ಏನ್ರಿ ಈ ರೀತಿ ಹೇಳ್ತಾ ಇದ್ದೀರಾ ನೀವು? ಏನ್ ಬೇಕಾದ್ರೂ ನನ್ನ ಹತ್ರ ಓಪನ್ ಆಗಿ ಕೇಳಿ. ಸರಿ ರೀ. ಸರಿ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು, ಸ್ವಲ್ಪ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನೀವ್ ಹೇಳಿ. ಇಲ್ರಿ, ಕೂತ್ಕೊಳ್ಳಿ, ನಾವು ಮಾತಾಡೋಣ. ಹ್ಮ್ ಹ್ಮ್ ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ ರೀ. ನೀವು ಮಾತ್ರ ಓಕೆ ಅಂತ ಹೇಳಿದ್ರೆ ಆ? ನಾವು ಮದುವೆ ಮಾಡ್ಕೊಳೋಣ. ನಿಮ್ಗೆ ಓಕೆನಾ? ಮದ್ವೆನಾ? ನನ್ ಬಗ್ಗೆ ಏನು ಗೊತ್ತಿಲ್ದೆ ನನ್ನ ಮದ್ವೆ ಮಾಡ್ಕೋತೀಯ ಅಂತ ಕೇಳ್ತಾ ಇದ್ದೀರಾ ನೀವು? ಏನ್ರಿ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಹ್ಮ್ ಒಬ್ಬರು ನಡವಳಿಕೆ ನೋಡಿದ್ರೆ ಅವ್ರು ಯಾವ ರೀತಿ ಅಂತ ಗೊತ್ತಾಗತ್ರಿ. ನಿಜವಾಗ್ಲೂ ನೀವು ಒಳ್ಳೆ ಹುಡುಗಿರಿ, ಇದಕ್ಕಿಂತ ಬೇರೆ ಏನ್ ಬೇಕು? ಹ್ಮ್ ನೀವು ಮಾತ್ರ ನನಗೆ ಸಿಕ್ಕ್ರೆ ಈ ಪ್ರಪಂಚನೇ ಚೆಂಡಿನ ತರ ತಗೊಂಬಂದು ನಿಮ್ ಕಾಲ್ ಕೆಳಗಡೆ ಇಡ್ತೀನ್ರಿ. ಅಯ್ಯಯ್ಯೋ, ನೀವು ತುಂಬಾ ಹಳೆ ಸಿನಿಮಾ ಎಲ್ಲ ನೋಡ್ತೀರಂತ ಕಾಣುತ್ತೆ. ಚೆನ್ನಾಗ್ ಡೈಲಾಗ್ ಹೇಳ್ತಾ ಇದ್ದೀರಾ. ಆ ಥರ ಏನೂ ಇಲ್ರಿ. ನಿಮ್ಮನ್ನ ನೋಡಿದ ತಕ್ಷಣ ಈ ಥರ ಡೈಲಾಗ್ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ರೀ. ನಾನೊಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತಿಂಗಳಿಗೆ 1.5 ಲಕ್ಷಕ್ಕಿಂತ ಜಾಸ್ತಿ ಸಂಬಳ ಬರುತ್ತೆ. ಅದು ಮಾತ್ರ ಅಲ್ಲದೆ ಊರಲ್ಲಿ ಸ್ವಂತ ಮನೆ ಇದೆ. ಇವಾಗ ಬೆಂಗಳೂರಲ್ಲಿ ನಾನು ಇರೋ ಏರಿಯಾದಲ್ಲಿ ಸ್ವಂತವಾಗಿ ಒಂದು ಫ್ಲಾಟ್ ತಗೊಳೋಣ ಅಂತ ಇದ್ದೀನಿ. ನನ್ನ ಹತ್ರ ಕಾರ್ ಕೂಡ ಇದೆ ರೀ. ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನಾನು ನಿಮ್ಮನ್ನ ಕಾರಲ್ಲಿ ರಾಣಿ ಥರ ಕೂರಿಸ್ಕೊಂಡು ಪೂರ್ತಿ ಬೆಂಗಳೂರು ತೋರಿಸ್ತೀನಿ. ಎಲ್ಲಾದರೂ ಹೇಗಾದರೂ ನಾವು ಅನ್ಕೊಂಡಿದ್ದ ಟೈಮಲ್ಲಿ ಹೋಗಿ ಬರ್ಬೋದು. ನಾವು ಅನ್ಕೊಂಡಾಗಿ ಬದುಕ್ಬೋದು. ನಿಮ್ಮನ್ನ ರಾಣಿ ಥರ ನೋಡ್ಕೊತೀನ್ರಿ. ನೀವು ಮಾತ್ರ ಓಕೆ ಅಂತ ಹೇಳಿದ್ರೆ ತಕ್ಷಣನೇ ಮದುವೆ ಮಾಡ್ಕೊತೀನಿ. ನಿಮಗೆ ಓಕೆ ತಾನೇ? ಹೀಗೆ ಸಡನ್ ಆಗಿ ಬಂದು ಕೇಳಿದ್ರೆ ನಾನ್ ಏನು ಉತ್ತರ ಹೇಳೋದು? ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕು ರೀ. ಇದರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ರೀ? ತಿಂಗಳಿಗೆ 1.5 ಲಕ್ಷ ಸಂಬಳ ಬರುತ್ತೆ. ಕಾರು, ಮನೆ, ಬೇಕಾದಷ್ಟು ಆಸ್ತಿ ಇದೆ. ಅಷ್ಟು ಆಸ್ತಿ ಇರೋ ನನ್ನ ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ. ಒಂದ್ ವೇಳೆ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ಲೈಫ್ ಲಾಂಗ್ ನೀವೇ ಕಷ್ಟಪಡ್ಬೇಕು. ಬೇಗ ಓಕೆ ಹೇಳ್ರಿ, ಮದುವೆ ಮಾಡ್ಕೊಳೋಣ. ಸರಿನಾ? ನನಗ್ ಸ್ವಲ್ಪ ಟೈಮ್ ಬೇಕು ರೀ. ನಾನ್ ಯೋಚನೆ ಮಾಡ್ಬೇಕು. ಸರಿ, ಓಕೆ ರೀ. ಏನಿದು? ಈ ತರ ಇಬ್ರು ಬಂದು ಮದ್ವೆ ಮಾಡ್ಕೋತೀಯ ಅಂತ ಕೇಳ್ತಾ ಇದ್ದಾರೆ.
ಅವ್ರೇನಂದ್ರೆ ತಿಂಗಳಿಗೆ 40,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇವರು ತಿಂಗಳಿಗೆ 1.5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಇಬ್ರು ನೋಡಕ್ಕೇನೋ ಹೀರೋ ತರನೇ ಕಾಣಿಸ್ತಾ ಇದ್ದಾರೆ. ಆದ್ರೆ ಜೀವನ ಅಂತ ಬರುವಾಗ ಲೈಫಲ್ಲಿ ಸೆಟ್ಲ್ ಆದವ್ರ ಜೊತೆನೆ ಬಾಳಕ್ಕಾಗೋದಲ್ಲ. ಆದ್ರೆ ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ ತುಂಬಾ ಶಾಂತವಾಗಿ, ನೋಡಕ್ಕೆ ತುಂಬಾ ಒಳ್ಳೆಯವರಾಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಇವರು ನೋಡಕ್ಕೆ ಚಿಕ್ಕ ಹುಡುಗನ್ ತರ ಇದ್ರು ಕೂಡ ಈಗಲೇ ಮಂತ್ಲಿ 1.5 lakh ಸಂಪಾದನೆ ಮಾಡ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ಪ್ರಮೋಷನ್ ಸಿಕ್ಕಿ ಪ್ಯಾರಿಸಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರನ್ನ ಮದುವೆ ಮಾಡ್ಕೊಂಡ್ರೆ ನಾನು ಫಾರಿನಿಗೆ ಹೋಗಿ ಸೆಟ್ಲ್ ಆಗ್ಬೋದು. ಈ ಊರಲ್ಲೇ ಅವ್ರಿಗೆ ಮನೆ, ಫ್ಲ್ಯಾಟು, ಸ್ವಂತವಾಗಿ ಕಾರ್ ಇದೆ ಅಂತ ಕೂಡ ಹೇಳಿದ್ರು. ಆದ್ರೆ ಅವರಿಗೆ ಇದೆಲ್ಲ ಏನೂ ಇಲ್ಲ ಅಂತ ಕಾಣುತ್ತೆ. ಈಗಾಗ್ಲೇ ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ. ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ಮದುವೆ ಆದ್ಮೇಲೂ ಕಷ್ಟಪಡ್ಬೇಕಾಗತ್ತೆ. ಸರಿ, ಇಬ್ರತ್ರನೂ ಟೈಮ್ ಕೇಳಿದೀವಲ್ಲ, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಣ. ಅವಳ ಹತ್ರ ಪ್ರಪೋಸ್ ಮಾಡಿದ್ದೀನಿ. ಅವಳು ಮಾತ್ರ ಓಕೆ ಹೇಳ್ಬಿಟ್ರೆ ಅವಳನ್ನ ಮದುವೆ ಮಾಡಿಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳು ಮೊದಲೇ ತುಂಬ ಕಷ್ಟದಲ್ಲಿದ್ದಾಳೆ. ಅವಳ ಕಷ್ಟದಿಂದ ಹೊರಗಡೆ ಬರೋಕ್ಕೆ ಅವಳಿಗೆ ನನ್ನಿಂದ ಆಗುವ ಸಹಾಯ ಮಾಡಬೇಕು. ಇಬ್ರು ಪ್ರಪೋಸ್ ಮಾಡಿದ್ದಾರೆ. ಇಬ್ರಲ್ಲಿ ಯಾರಿಗೆ ಓಕೆ ಹೇಳೋದು? ಮೊದಲು ಪ್ರಪೋಸ್ ಮಾಡಿದವ್ರಿಗೆ ಓಕೆ ಹೇಳಿದ್ರೆ ಮದುವೆ ಆದಮೇಲೆ ನಾವು ಮಿಡಲ್ ಕ್ಲಾಸ್ ಜೀವನನೇ ಮಾಡಬೇಕಾಗತ್ತೆ. ಆದ್ರೆ ಸೆಕೆಂಡ್ ಪ್ರಪೋಸ್ ಮಾಡಿದವ್ರಿಗೆ ಓಕೆ ಹೇಳಿದ್ರೆ ನಮ್ಮ ಜೀವನನೇ ಸಂತೋಷವಾಗಿ ಆಗ್ಬಿಡತ್ತೆ ಅಂತ ಕಾಣುತ್ತೆ. ಅವ್ರಿಗೆ ಈಗಾಗಲೇ 1.5 ಲಕ್ಷ ಸಂಬಳ ಸಿಗ್ತಾ ಇದೆ. ಅವ್ರು ಹೇಳ್ದಾಗೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿ ಫಾರಿನಲ್ಲಿ ಕೆಲಸ ಸಿಕ್ಕಿದ್ರೆ ನಾವು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬೋದು. ಅಯ್ಯೋ, ತಲೆನೇ ಒಡ್ದೋಗೋ ಥರ ಇದೆಯಲ್ಲಪ್ಪ. ITಯಲ್ಲಿ ಕೆಲಸ ಮಾಡೋರಾ ಇಲ್ಲ ನಾರ್ಮಲ್ ಕಂಪನಿಯಲ್ಲಿ ಕೆಲಸ ಮಾಡೋರಾ? ಇದು ನನಗೆ 2ನೇ ಸಲ ಸಿಕ್ಕೋ ಅವಕಾಶ. ಇಬ್ಬರಲ್ಲಿ ನಾನು ಸರಿಯಾದವ್ರನ್ನ ಸೆಲೆಕ್ಟ್ ಮಾಡಬೇಕು. ನನಗೆ ಸಿಕ್ಕಿರೋ ಈ ಅವಕಾಶನ ಮಿಸ್ ಮಾಡಬಾರ್ದು. ಮದುವೆ ಮಾಡ್ಕೊಳ ಅಂತ ಒಂದು ಬಿಟ್ಟಾಕಿದ್ನೆ. ಓಕೆ ಮಾಡ್ತಾಳೋ ಇಲ್ಲ ಗೊತ್ತಿಲ್ವೇ. ಅವಳು ಮಾತ್ರ ಓಕೆ ಅಂತ ಹೇಳಿದರೆ ಅವಳನ್ನ ಕರ್ಕೊಂಬಂದು ಎಂಜಾಯ್ ಮಾಡೋದೇ. ಅಯ್ಯಯ್ಯೋ, ಬಂದ್ಬಿಟ್ರಾ? ಒಳಗ್ ಬರುವಾಗ ನನ್ನ ಕರಿಬೋದಿತ್ತಲ್ಲ. ಪರವಾಗಿಲ್ಲ ರೀ, ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಬರಲಿ ಅಂತ ಇಲ್ಲೇ ಕಾಯ್ತಾ ಇದ್ದೆ. ತಿನ್ನಕ್ಕೇನ್ರಿ ಬೇಕು? ಏನು ಮಾಡಿದಿರ ಇವತ್ತು? ಏನಿದೆಯೋ ಅದನ್ನು ತಗೊಂಡು ಬನ್ನಿ. ಓಕೆ ರೀ. ತಗೊಳ್ಳಿ. ನನಗೆ ಒಳಗ್ ಸ್ವಲ್ಪ ಕೆಲಸ ಇದೆ, ನೀವು ತಿಂತಾ ಇರಿ, ನಾನು ಹೋಗಿ ಮುಗಿಸ್ಕೊಂಬರ್ತೀನಿ. ಮೇಡಮ್, ಸ್ವಲ್ಪ ಇಲ್ಲಿ ಬರ್ತೀರಾ? ಬಂದೇ ಇರಿ. ಹೇಳಿ. ತಗೊಳ್ಳಿ, ತಿಂಡಿ ತಿನ್ನೋದಕ್ಕೆ ದುಡ್ಡು. ಅಯ್ಯೋ, ನೀವಾಗ್ಲೇ 1 ತಿಂಗಳಿಗೆ ದುಡ್ಡು ಕೊಟ್ಟಾಯ್ತಲ್ಲ, ಮತ್ತೆ ಇವಾಗ ಯಾಕ್ರಿ ದುಡ್ಡು ಕೊಡ್ತಾ ಇದ್ದೀರಾ? ಅಯ್ಯೋ, ನಾನು ಮರ್ತೇ ಹೋಗ್ಬಿಟ್ಟಿರಿ. ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದಾ? ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕಂತ ಹೇಳಿದ್ನಲ್ಲ, ನೀವು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರಿ. ಅದೇ ನೀವೇನಾದ್ರೂ ಯೋಚನೆ ಮಾಡಿದ್ರಾ? ನೀವು ತಪ್ಪು ತಿಳ್ಕೋಬಾರ್ದು. ನನಗೆ ಮದುವೆ ಮಾಡ್ಕೊಳ್ಳೋ ಯಾವ ಐಡಿಯಾನೂ ಇಲ್ಲ ರೀ. ಅವ್ರು ತೀರ್ ಹೋಗಿ ಸ್ವಲ್ಪ ದಿನ ಕೂಡ ಆಗಿಲ್ಲ. ಅಷ್ಟ್ರೊಳಗಡೆ ಇದೆಲ್ಲ ಬೇಡ ಅಂತ ಅನ್ಸ್ತಾ ಇದೆ. ನನ್ ಮನ್ಸಿದಕ್ಕೆಲ್ಲ ಒಪ್ತಾ ಇಲ್ಲ ರೀ. ಆಗಿದ್ರೆ ನಾನು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ರೀ. ಬೇಡ ರೀ, ನೀವ್ಯಾಕೆ ನನ್ಗೋಸ್ಕರ ವೆಯ್ಟ್ ಮಾಡ್ಬೇಕು? ಒಂದ್ ವೇಳೆ ನನ್ ಮನ್ಸು ಬದಲಾಗಕ್ಕೆ ತುಂಬಾ ದಿನ ಕೂಡ ಆಗ್ಬೋದು. ತುಂಬಾ ದಿನ ಏನ್ರಿ, ದಿನಗಳು ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ರೀ. ನಿಮಗೆ ಓಕೆ ಅಂದ್ರೆ ಮಾತ್ರ ಹೇಳ್ರಿ. ಇಲ್ಲ, ಬೇಡ, ಬಿಟ್ಬಿಡಿ. ನನ್ನಿಂದ ನಿಮ್ ಜೀವನ ಹಾಳಾಗೋದ್ ಬೇಡ. ಸರಿ ರೀ, ಇದ್ರ ಮೇಲೆ ನಾನು ನಿಮ್ಮನ್ನ ಇನ್ಮೇಲೆ ಇದನ್ನ ಯಾವುದನ್ನು ಕೇಳಿ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲ. ಇನ್ನು ಮುಂದೆ ನಾನು ಯಾವ ವಿಷಯದಲ್ಲೂ ನಿಮಗೆ ತೊಂದರೆ ಕೊಡಲ್ಲ ರೀ. ಯಾವಾಗಲೂ ಇಲ್ಲಿಗೆ ನಿಮ್ಮ ಕಸ್ಟಮರ್ ಥರನೇ ನಾನು ಬರ್ತೀನಿ ರೀ.
ನೀವೊಬ್ರು ಮೆಸ್ ಓನರಾಗಿ ಬರೀ ಊಟ ಮಾತ್ರ ಹಾಕಿ ಸಾಕು. ಸರಿ, ಹಾಗಿದ್ರೆ ಬರ್ತೀನಿ. ಒಂದ್ ನಿಮಿಷ. ಈ ತರ ಬೇಡ ಅಂತ ಹೇಳಿದ್ದಕ್ಕೆ ನಿಮ್ಗೇನು ಮನ್ಸಿಗೆ ಬೇಜಾರಾಗಿಲ್ಲ ತಾನೇ? ಅಯ್ಯಯ್ಯೋ, ಅದೆಲ್ಲ ಏನೂ ಇಲ್ಲ ರೀ. ಇದು ನಿಮ್ಮ ಜೀವನ ರೀ. ನಿರ್ಧಾರ ತೊಗೊಳಕ್ಕೆ ನಿಮಗೇ ಪೂರ್ತಿ ಅಧಿಕಾರ ಇದೆ. ನೀವು ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀರಾ. ಅದರಿಂದ ನನಗೆ ಯಾವ ಬೇಸರನೂ ಇಲ್ಲ ರೀ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ಸರಿಯಾಗಿರೆ ಬರ್ತೀನಿ. ಬಾಯ್. ಸರಿ. ಮೇಡಮ್, ನಾ ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ, ಟಿಫಿನ್ ತಿನ್ನಿ. ರೀ, ಊಟ ಎಲ್ಲ ಬಿಟ್ಟಾಕ್ರಿ. ನಿನ್ನೆ ನಾನು ಕೇಳಿದ ವಿಷಯದ ಬಗ್ಗೆ ಏನ್ ನಿರ್ಧಾರ ಮಾಡಿದಿರಾ? ಮೊದಲು ಅದನ್ನ ಹೇಳಿ. ಮೊದ್ಲು ನೀವ್ ತಿಂಡಿ ತಿನ್ನಿ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ಕೋಬಹುದು. ಇಲ್ಲ ಇಲ್ಲ, ನೀವು ಫಸ್ಟು ಉತ್ತರ ಹೇಳಿದ್ರೆ ಮಾತ್ರ ನನಗೆ ನೆಮ್ಮದಿಯಿಂದ ಊಟ ಮಾಡಕ್ಕಾಗುತ್ತೆ. ಏನ್ರಿ ಹಿಂಗ್ ಮಾಡ್ತಾ ಇದ್ದೀರಾ ನೀವು? ಮೊದ್ಲು ಬಂದ್ ತಿನ್ನಿ, ಆಮೇಲೆ ಮಾತಾಡ್ಕೋಬಹುದು. ಅಯ್ಯೋ, ನನಗೆ ನಿನ್ನೆ ರಾತ್ರಿಯಿಂದ ನಿದ್ದೆನೇ ಬರ್ತಾ ಇಲ್ಲ ರೀ. ನೀವು ಓಕೆ ಅಂತೀರಾ ಇಲ್ಲ ನೋ ಅಂತೀರಾ ಅಂತ ಯೋಚನೆ ಮಾಡಿ ನನಗೆ ಹುಚ್ಚಿಡ್ದೋಯ್ತು. ಸುತ್ತಿ ಸುತ್ತಿ ಮಲ್ಕೊಂಡ್ರು ನಿದ್ದೆನೇ ಬರ್ತಾ ಇಲ್ಲ ಮೇಡಮ್. ಸರಿ, ನೀವ್ ಹೇಳ್ತೀರಂತ ಊಟ ಮಾಡ್ತಾ ಇದ್ದೀನಿ. ನಾನು ಊಟ ಮಾಡಿದ್ಮೇಲೆ ಬೇಗ ಪಾಸಿಟಿವ್ ಆಗಿ ನನಗೆ ಉತ್ತರ ಹೇಳಿ. ಸರಿ ಸರಿ, ಒಳಗ್ ಬನ್ನಿ, ಮೊದ್ಲು ತಿನ್ನೋಣ. ಕೂತ್ಕೊಳ್ಳಿ. ತಿನ್ನಕ್ಕೇನ್ ಬೇಕು? ದಿನಾನು ಇಡ್ಲಿ ಊಟ ಮಾಡಿ ಬೇಜಾರಾಯ್ತು. ಇವತ್ತು ಬಿಸಿ ಬಿಸಿ ದೋಸೆ ಸಿಗುತ್ತಾ? ದೋಸೆ ಬೇಕಾ? ಸರಿ, ಸ್ವಲ್ಪ ವೇಟ್ ಮಾಡಿ, ತಗೊಂಬರ್ತೀನಿ ನಾನು. ಸರಿ. ತಗೊಳ್ಳಿ. ಅಯ್ಯೋ, ಯಾಕ್ರಿ ಹೀಗೆ ಅವಸರವಾಗಿ ತಿಂತಾ ಇದ್ದೀರಾ? ಸ್ವಲ್ಪ ನಿಧಾನಕ್ಕೆ ತಿನ್ರಿ. ಇಷ್ಟು ಬೇಗ ತಿಂದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಂಡು ಏನಾದ್ರೂ ಆಗೋಗತ್ತೆ. ತಗೊಳ್ಳಿ, ಮೊದ್ಲು ನೀರ್ ಕುಡೀರಿ. ನಾನ್ ಆಗ್ಲೇ ಹೇಳಿದ್ನಲ್ಲ, ಬೇಗ ತಿಂದ್ರೆ ಹೀಗಾಗತ್ತೆ ಅಂತ. ಇಲ್ ನೋಡಿ, ಯಾವಾಗ್ಲೂ ತಿನ್ನೋವಾಗ ಸ್ವಲ್ಪ ನಿಧಾನಕ್ ತಿನ್ನಿ. ಇಲ್ರಿ, ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಹತ್ರ ನಾನು ಯಾವತ್ತು ಪ್ರಪೋಸ್ ಮಾಡಿದ್ನೋ ಅವತ್ತಿಂದ ಪ್ರತಿಯೊಂದು ನಿಮಿಷನೂ ನರಕ ಆಗ್ತಿದೆ. ಇವತ್ತು ಯಾವಾಗ ಬೆಳಿಗ್ಗೆ ಆಗುತ್ತೆ, ನೀವು ಯಾವಾಗ ಓಕೆ ಅಂತ ಉತ್ತರ ಹೇಳ್ತೀರಂತ ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಇಷ್ಟೊಂದು ಫಾಸ್ಟಾಗಿ ಊಟ ಮಾಡ್ತಾ ಇದ್ದೀನಿ. ಸರಿ, ಇವಾಗ ಹೇಳಿ. ಏನ್ ಹೇಳ್ಬೇಕ್ರಿ? ಏನ್ರಿ ಈ ರೀತಿ ಕೇಳ್ತಾ ಇದ್ದೀರಾ? ನಾವಿಬ್ರು ಮದುವೆ ಮಾಡ್ಕೊಳನ್ರಿ. ಇಲ್ಲಿ ನೋಡಿ, ನಾನು ನಿಮ್ಮನ್ನ ಡೀಪಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮನ್ನ ರಾಣಿ ಥರ ಇಟ್ಕೊಂಡು ನೋಡ್ತೀನಿ. ನಿಮ್ಮನ್ನ ನಾನು ಅಂಗೈಲಿ ಇಟ್ಕೊಂಡು ನೋಡ್ತೀನ್ರಿ. ಇಲ್ಲಿ ನೋಡಿ, ನಿಮಗೆ ನಾನು ಕಂಡ್ರೆ ಇಷ್ಟ, ಆದ್ರೆ ಅದನ್ನ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಿಮಗೆ. ನನಗದ್ರ ಬಗ್ಗೆ ಗೊತ್ತು ರೀ. ಅದಕ್ಕೋಸ್ಕರನೇ ನಾನೇ ನಿಮಗೆ ಪ್ರಪೋಸ್ ಮಾಡಿದ್ದು. ದಯಮಾಡಿ ನನ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನೀವು ಮಾತ್ರ ನನ್ನನ್ನು ಮಿಸ್ ಮಾಡ್ಕೊಂಡ್ರೆ ನಿಮಗೇ ನಷ್ಟ ಆಗುತ್ತೆ. ನಿಮಗೆ ನನ್ನ ಥರ ಒಬ್ಬ ಹುಡುಗ ಈ ಜನ್ಮದಲ್ಲಿ ಏನಾದರೂ ಸಿಗ್ತಾನನ್ರಿ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಕರೆಕ್ಟ್ ತಾನೇ? ನೀವೇ ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ಹೇಳಿ. ಅಲ್ಲಿವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಏನಂದ್ರಿ? ಇಲ್ಲೇ ವೇಟ್ ಮಾಡ್ಲಿಕ್ಕೆ ಹೋಗ್ತೀರಾ? ಏನ್ರಿ, ನಾನು ಇಲ್ಲಿ ವೇಟ್ ಮಾಡ್ಬಾರ್ದಾ? ಎಲ್ಲಾ ಕಸ್ಟಮರು ತಿನ್ನಕ್ ಬರೋ ಟೈಮ್ ಆಯ್ತು. ನೀವಿಲ್ಲೇ ವೇಟ್ ಮಾಡಿದ್ರೆ ತಪ್ಪಾಗಿ ತಿಳ್ಕೊತಾರೆ ಎಲ್ರು. ನೀವ್ ಹೇಗಾದ್ರೂ ನನ್ನ ಹೆಂಡ್ತಿ ಆಗ್ತಿರಲ್ವಾ? ಬೇರೆಯವ್ರು ಏನ್ ಅನ್ಕೊಂಡ್ರು ನಮಗೇನ್ರಿ? ಅಯ್ಯೋ, ಅದ್ ಹಂಗಲ್ಲ ರೀ. ನಾನ್ ಏನ್ ಅನ್ಕೋತಾ ಇದೀನಂದ್ರೆ... ನೀವೇನು ಹೇಳ್ಬೇಡ್ರಿ, ನಿಧಾನಕ್ಕೆ ಯೋಚನೆ ಮಾಡಿ ಉತ್ತರ ಹೇಳಿ. ಅಲ್ಲಿವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ.
ಏನ್ರಿ ಹ್ಮ್? ಚೆನ್ನಾಗಿ ಯೋಚನೆ ಮಾಡಿದ್ದೀರಾ? ಹ್ಮ್. ಒಳ್ಳೆ ನಿರ್ಧಾರ ತಗೊಂಡ್ರಾ? ಹ್ಮ್. ನೀವು ನನ್ನ ಪ್ರೀತಿಸ್ತೀರಿ ತಾನೆ? ಹ? ನನ್ನ ಮದುವೆ ಮಾಡ್ಕೊಳಕ್ ಓಕೆ ತಾನೆ? ಮದುವೆ ಮಾಡ್ಕೋಬಹುದು, ಹ್ಮ್ ಆದ್ರೆ ನನಗ್ ಸ್ವಲ್ಪ ಟೈಮ್ ಬೇಕು. ಹ್ಮ್ ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೊಳ್ಳೋಣ ರೀ. ಏನ್ರಿ ಈ ತರ ಹೇಳಿದ್ರೆ ಏನರ್ಥ? ಸ್ವಲ್ಪ ದಿನ ಅಂದ್ರೆ ಎಷ್ಟು ದಿನ? ಅಲ್ಲಿವರೆಗೂ ನಾವು ಲವ್ ಮಾಡ್ತಾ ಇರೋಣ? ಲವ್ ಮಾಡೋದ್ರಲ್ಲಿ ನನಗೇನು ಯಾವ ತೊಂದ್ರೆನೂ ಇಲ್ಲ, ಆದ್ರೆ ಮದ್ವೆ ಮಾತ್ರ ನಾವು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ರೀ. ಓಕೆ ಓಕೆ, ನನಗೆ ಯಾವುದೇ ರೀತಿ ತೊಂದರೆನೂ ಇಲ್ಲ. ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಮಾತ್ರ ಸಾಕು. ನಿಮಗೋಸ್ಕರ ದಿನ ಇಲ್ಲ, ತಿಂಗಳ ಅಲ್ಲ, ಎಷ್ಟು ವರ್ಷ ಬೇಕಾದರೂ ಕಾಯ್ತಾ ಇರ್ತೀನಿ. ನೀವು ನನ್ನ ಪ್ರೀತಿಸ್ತೀರಲ್ವಾ? ಹಾಗಾದ್ರೆ ಐ ಲವ್ ಯು ಹೇಳ್ಬೋದಲ್ವಾ? ಅಯ್ಯೋ, ಏನ್ರಿ? ಏನ್ರಿ ಐ ಲವ್ ಯು ಅಂತ ಹೇಳ್ರಿ. ಐ ಲವ್ ಯು. ಏನ್ರಿ ನನ್ನ ತಪ್ಕೊಂಡು ಐ ಲವ್ ಯು ಅಂತ ಹೇಳ್ರಿ. ಅಯ್ಯಯ್ಯೋ, ಏನ್ರಿ ಇದೆಲ್ಲ? ಏನು ಯಾರಾದ್ರೂ ನೋಡಿದ್ರೆ ತಪ್ಪಾಗ್ ಅಂದ್ಕೋತಾರೆ. ಇದು ಬೇರೆನಾ? ಹ? ನೀವು ನನ್ನ ಲವ್ ಮಾಡ್ತಿರ್ತಾನೆ, ಹಾಗಾದ್ರೆ ತಪ್ಕೊಳಕ್ಕೆ ಏನಕ್ಕೆ ಯೋಚನೆ ಮಾಡ್ತೀರಾ? ಇವಾಗ ಮರ್ಯಾದಿಂದ ನೀವು ನನ್ನ ತಪ್ಕೊಂತೀರಾ, ಹ್ಮ್. ಇಲ್ಲ ನಾನಿಮ್ಮನ್ನ ಹ? ತಪ್ಕೊಂಡ್ಲಾ? ಬೇಡ ರೀ, ಸ್ವಲ್ಪ ಇರಿ, ನಾನೇ ನಿಮ್ಮನ್ ತಪ್ಕೋತೀನಿ. ಐ ಲವ್ ಯು. ಬೇಗನೆ ನಾವು ಮದುವೆ ಮಾಡ್ಕೊಳ್ಳೋಣ, ಸರಿನಾ? ಸರಿ ರೀ. ನೀನ್ ಇಷ್ಟೊಂದು ಕಷ್ಟಪಟ್ಟು ಈ ಮೆಸ್ನ ನಡೆಸ್ಬೇಕಾ? ಇದನ್ನ ಬಿಟ್ಟು ನನ್ನ ಜೊತೆಗೆ ಬಂದಿರ್ಬೋದಲ್ವಾ? ಅಯ್ಯಯ್ಯೋ, ಬೇಡ ರೀ. ಇವಾಗ್ಲೇ ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರಲ್ಲ ರೀ. ಆ ಥರ ಎಲ್ಲ ಏನೂ ಇಲ್ಲ. ಇಷ್ಟೊಂದು ಕಷ್ಟಪಟ್ಕೊಂಡು ಎಲ್ಲರಿಗೂ ಅಡಿಗೆ ಮಾಡಿದ್ರೆ ನಿನ್ ಮೈ ಏನಾಗುತ್ತೆ? ಆ, ನನ್ನ ಜೊತೆಗೆ ಬಂದ್ಬಿಡು, ನಾನಿನ್ನ ರಾಣಿ ಥರ ನೋಡ್ಕೊಂತೀನಿ. ನೀವ್ ಹೇಳೋದೇನೋ ಕರೆಕ್ಟೇ ರೀ. ಹ್ಮ್ ನೀವು ನನ್ ಮೇಲಿರೋ ಪ್ರೀತಿಯಲ್ಲಿ ಹಂಗ್ ಹೇಳ್ತಾ ಇದ್ದೀರಾ. ಆದ್ರೆ ಈ ಮೆಸ್ಸನ್ನ ಈಗ ತಾನೇ ಸ್ಟಾರ್ಟ್ ಮಾಡಿದ್ದು, ಸ್ವಲ್ಪ ದಿನ ಆಗ್ಲಿ ರೀ. ನಮ್ ಮದ್ವೆ ಆದ್ಮೇಲೆ ನಾನ್ ಹೇಗಿದ್ರು ನಿಮ್ ಜೊತೆ ತಾನೇ ಇರ್ಲಿಕ್ ಹೋಗ್ತೀನಿ. ಹ್ಮ್ ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಇನ್ ಮುಂದೆ ವಾರಕ್ಕೊಂದ್ಸರಿ ನೀನ್ ನಮ್ಮ ಮನೆಗೆ ಬರಬೇಕು, ಸರಿನಾ? ಆ? ನಿಮ್ಮನೆಗಾ? ಹೌದು, ನನ್ನ ಮನೆಗೆ. ಆ? ನಾನಿವಾಗ ಇರೋ ಮನೆಗೆ ಹ್ಮ್. ನೀನ್ ವಾರಕ್ಕೆ ಒಂದಿನ ಮೆಸ್ಸಿಗೆ ಲೀವ್ ಆಗಿ ಬಂದ್ಬಿಡು, ಸರಿನಾ? ಹ್ಮ್. ಸರಿನಾ? ಈ ವಾರದಿಂದ ಯಾವುದಾದ್ರೂ ಒಂದಿನ ಮೆಸ್ಸಿಗೆ ಲೀವ್ ಹಾಕ್ಬಿಡು. ಆ ಒಂದಿನ ಮಾತ್ರ ನನ್ನ ಮನೆಗೆ ಬಾ, ನಾವು ಮೀಟ್ ಮಾಡಿ ಜಾಲಿಯಾಗಿರೋಣ. ಏನಂದ್ರಿ? ಅದು ನಾವು ಮನಸ್ಸು ಬಿಟ್ಟು ಭಾಳಷ್ಟು ವಿಷಯಗಳನ್ನ ಮಾತಾಡ್ಬೋದಂತ ಹೇಳಕ್ ಬಂದೆ. ಸರಿ, ಯಾವ ದಿನ ಲೀವ್ ಆಗ್ತೀಯಾ? ಯೋಚ್ನೆ ಮಾಡ್ಬೇಕು. ಇಲ್ಲಿ ಬರೋ ಕಸ್ಟಮರ್ಸಿಗೆಲ್ಲ ಮೊದ್ಲೇ ಹೇಳ್ಬೇಕಲ್ಲ. ಯಾವ ದಿನ ಬೇಕಾದರೂ ಲೀವ್ ಬಿಡು. ನೀನ್ ಲೀವ್ ಬಿಡ್ತಾ ಇದೀಯ ಅಂತ ಮುಂಚೆನೇ ಹೇಳಿದ್ರೆ ನಾನು ಅವತ್ತಿನ ದಿನ ಆಫೀಸ್ನ ಲೀವ್ ಮಾಡ್ತೀನಿ, ಸರಿನಾ? ಸರಿ ರೀ. ಹಾಗಾದ್ರೆ ನಾನು ಹೋಗಿ ಬರಲಾ? ಸರಿ, ಹೋಗ್ ಬನ್ನಿ. ಹೇ, ಹಾಗೆ ಹೋಗ್ಬಾ ಅಂತ ಹೇಳಿದ್ರೆ ಏನರ್ಥ? ನಾವು ಲವ್ ಮಾಡ್ತಾ ಇದೀವಲ್ವಾ, ಹೇಗಿದ್ರೂ ನಾವು ಮದುವೆ ಮಾಡ್ಕೊಂತೀವಿ. ಒಂದು ಮುತ್ತು ಕೊಡ್ಬೇಕಂತ ಆ? ಕೂಡ ಅನಿಸ್ತಾ ಇಲ್ವಾ? ಅಯ್ಯೋ, ಏನ್ರಿ ಇದು? ಇವಾಗ ನಾನ್ ಏನ್ ಮಾಡೋದು? ಮೆಸ್ಸಿಗೆ ಕಸ್ಟಮರ್ಸ್ ಬರೋ ಟೈಮ್ ಆಯ್ತು. ಇವಾಗ ಬಂದ್ಕೊಂಡು ಕಿಸ್ ಬೇಕು, ಅದು ಬೇಕು ಅಂತ ನನ್ನ ಹತ್ರ ಕೇಳಿದ್ರೆ ಏನ್ ಮಾಡೋದು? ಅದೆಲ್ಲ ನನಗೆ ಗೊತ್ತಿಲ್ಲ, ನನಗಿವಾಗ ಕಿಸ್ ಬೇಕು ಅಷ್ಟೇ. ನೀವ್ ಹೊರಡಿ, ಯಾರಾದ್ರೂ ಬಂದ್ರೆ ತೊಂದ್ರೆ ಆಗತ್ತೆ. ನೀನು ಕಿಸ್ ಕೊಡ್ಲಿಲ್ಲ ಅಂದ್ರೆ ನಾ ಇಲ್ಲಿಂದ ಕದಲೋದೇ ಇಲ್ಲ. ಹ, ಈ ತರ ಹಠ ಮಾಡಿದ್ರೆ ಏನ್ ಮಾಡೋದು? ಲವ್ ಮಾಡ್ತೀನಿ ಅಂತ ಹೇಳಿದ್ದು ತಪ್ಪಾಗೋಯ್ತು ಅಂತ ಕಾಣುತ್ತೆ. ಇಲ್ಲಿ ನೋಡು ಬಂಗಾರ, ಆ ಥರ ಎಲ್ಲ ಹೇಳ್ಬಾರ್ದು. ದಯಮಾಡಿ ನನಗೆ ಒಂದೇ ಒಂದು ಕಿಸ್ ಕೊಡಮ್ಮ, ನಾ ಸಂತೋಷದಿಂದ ಹೊರಟೋಗ್ತೀನಿ. ಇಲ್ಲಾಂದ್ರೆ ನಾನು ಇಲ್ಲಿಂದ ಹೊರಡೋದೇ ಇಲ್ಲ. ಏನ್ರಿ ಇದು, ಚಿಕ್ಕ ಮಗು ತರ ಹಠ ಮಾಡ್ತಾ ಇದ್ದೀರಾ? ಸರಿ, ಓಕೆ, ಬನ್ನಿ. ಹ್ಮ್ ಆ? ಏ, ಈ ಥರ ಕೆನ್ನೆಗೆ ಮುತ್ತು ಕೊಟ್ರೆ ಏನರ್ಥ? ಹಾ? ನನಗೆ ಲಿಪ್ ಲಾಕೇ ಬೇಕು. ಇವಾಗ ವೆಜ್ ಕಿಸ್ಸೇ ಸಿಕ್ಕತ್ತೆ. ನಾನ್ ವೆಜ್ ಕಿಸ್ ಬೇಕಿದ್ರೆ ಮದ್ವೆ ಆದ್ಮೇಲೆ ಸಿಕ್ಕತ್ತೆ. ನನಗದೆಲ್ಲ ಗೊತ್ತಿಲ್ಲ, ನನಗೆ ನಾನ್ ವೆಜ್ ಕಿಸ್ಸೇ ಬೇಕು. ಅದೆಲ್ಲ ಆಗೋದಿಲ್ಲ. ನೀವು ಮೊದ್ಲು ಇಲ್ಲಿಂದ ಹೊರಡಿ. ಸರಿ ಸರಿ, ನಾನು ಬರ್ತೀನಿ. ನಾಳೆ ಭೇಟಿಯಾಗೋಣ. ಟಾಟಾ, ಬಾಯ್ ಬಾಯ್. ಬಾಯ್. ಏನಪ್ಪಾ, ಹೇಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ. ನೀನ್ ಹೇಗಿದೆ ಹೇಳು? ನಾನ್ ಚೆನ್ನಾಗಿದ್ದೀನಿ. ಹೌದು, ಆ ಹುಡುಗಿ ಏನ್ ಹೇಳಿದ್ಲು? ಮದ್ವೆಗೆ ಅವಳು ಓಕೆ ಅಂದ್ಲಾ? ಇಲ್ಲ, ಆ ಹುಡುಗಿಗೆ ಮದುವೆಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಲು ಅಕ್ಕ. ಹೌದಾ? ಹೌದು, ಹಾಗಾದ್ರೆ ನಾನ್ ಹೇಳಿದ ಸಂಬಂಧನೇ ಮಾತಾಡಿ ಮುಗಿಸ್ಲಾ? ಮದುವೆ ಮಾಡ್ಕೊಳ್ಳೋ ಮನಸ್ಸೇ ಇಲ್ಲ ಅಕ್ಕ. ಗಂಡ ಕಳ್ಕೊಂಡಿರೋ ಒಂದು ಹುಡುಗಿಗೆ ಜೀವನ ಕೊಡ್ಬೇಕಂತ ಅನ್ಕೊಂಡೆ. ಅವಳೇ ಬೇಡ ಅಂತ ಹೇಳ್ಬೇಕಾದ್ರೆ
ಹೇಳಕ್ಕೇನು ಇಲ್ಲಕ್ಕ. ಈಗೇನು ಬೇಡಕ್ಕ. ಸ್ವಲ್ಪ ದಿನ ಒಂಟೆಗಿರ್ತೀನಿ, ಬಿಟ್ಬಿಡಕ್ಕ. ಸರಿನಾ? ಹಾಗಲ್ಲ ರವಿ, ನಾನೇನ್ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ. ಪ್ಲೀಸ್ ಅಕ್ಕ, ಫೋನ್ ಇಟ್ಬಿಡು. ಏನಮ್ಮ, ಹೇಗಿದ್ಯಾ? ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ ಹೇಳು. ನಾನ್ ಚೆನ್ನಾಗಿದ್ದೀನಮ್ಮ. ನಿನ್ ಮದ್ವೆ ವಿಷಯ. ಅಮ್ಮ, ನೀನ್ ಸುಮ್ನೆನೇ ಇರಲ್ವಾ? ಸ್ವಲ್ಪ ವೇಟ್ ಮಾಡಿದ್ರೆ ನಾನೇ ನಿನಗ್ ಒಳ್ಳೆ ನ್ಯೂಸ್ ಹೇಳ್ತೀನಿ, ಸರಿನಾ? ಇನ್ನು ಮುಂದೆ ನನಗೆ ಹುಡುಗ ನೀನ್ ನೋಡ್ಬಾರ್ದು. ನನ್ ಜೀವನಕ್ಕೆ ಏನ್ ಬೇಕೋ ಅದನ್ ನಾನೇ ನೋಡ್ಕೋತೀನಿ, ಸರಿನಾ? ಸರಿಮ್ಮ, ನನಗಿದ್ ಸಾಕಮ್ಮ. ನೀನೇ ಒಂದೊಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಕೊಂಡ್ರೆ ನನ್ಗೂ ತುಂಬಾ ಸಂತೋಷಮ್ಮ. ನೀನು ಮದ್ವೆ ಮಾಡ್ಕೊಂಡು ಜೀವನದಲ್ಲಿ ಸಂತೋಷವಾಗಿರ್ಬೇಕಮ್ಮ. ತೀರ್ಕೊಂಡವನೇ ನೆನೆಸ್ಕೊಂಡು ಜೀವನ ಪೂರ್ತಿ ಇರಕ್ಕಾಗುತ್ತಾ ಹೇಳು? ಒಂದೊಳ್ಳೆ ನಿರ್ಧಾರ ತಗೊಳಮ್ಮ. ಒಂದ್ ಒಳ್ಳೆ ನಿರ್ಧಾರನೇ ತಗೋತೀನಿ ನಾನು. ಅದಕ್ಕೆ ನಿಮ್ಮನ್ ಏನ್ ಮಾಡ್ಬೇಡ ಅಂತ ಹೇಳಿದ್ದು. ಆದಷ್ಟು ಬೇಗ ನಿಮಗ್ ಕಾಲ್ ಮಾಡ್ತೀನಿ ನಾನು. ಆಯ್ತಮ್ಮ. ಆಯ್ತಿಟ್ಬಿಡ್ಲಾ? ನೀನ್ ಈ ತರ ಹೇಳಿದ್ದೆ ತುಂಬಾ ಸಂತೋಷವಾಗಿದೆ. ನಾನು ಇಟ್ಬಿಡ್ತೀನಮ್ಮ. ಹ್ಮ್. ಲವ್ ಪ್ರಪೋಸ್ ಮಾಡಿದ್ನೆ, ಅವಳು ಓಕೆ ಅಂತ ಹೇಳಿದ್ಲು. ವಾರಕ್ಕೊಂದ್ಸರಿ ಲೀವ್ ಹಾಕಿ ನನ್ನ ಮನೆಗೆ ಬರೋಕ್ಕೆ ಹೇಳಿದ್ದೆ, ಅದಕ್ಕೂ ಅವಳು ಓಕೆ ಅಂತ ಹೇಳಿದ್ಲು. ಇನ್ನು ಮೇಲೆ ಅವಳನ್ನ ನಮ್ಮ ಆಸೆ ತೀರೋವರೆಗೂ ಅನುಭವಿಸ್ಬೇಕು. ಇಲ್ಲ ಕಣೋ ಮಚ್ಚ, ಈಗ ತಾನೇ ಊಟ ಮಾಡಕ್ಕೆ ಮೆಸ್ ಹತ್ರ ಬಂದೆ. ಒಂದ್ 10 ನಿಮಿಷದಲ್ಲಿ ಇಲ್ಲಿಂದ ಹೊರಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡೋ. ಆದಷ್ಟು ಬೇಗ ಕ್ಯಾಬ್ನ ಬುಕ್ ಮಾಡ್ಕೊಂಡು ಅಲ್ಲಿಗೆ ಬೇಗ ಬಂದ್ಬಿಡ್ತೀನಿ ಕಣೋ. ಲೋ, ಈ ಮೆಸ್ಸಲ್ಲಿ ಊಟ ತುಂಬಾ ಚೆನ್ನಾಗಿರತ್ತೆ ಕಣೋ. ನೀನು ಒಂದಿನ ಬಂದಿಲ್ಲಿ ಟೇಸ್ಟ್ ಮಾಡಿ ನೋಡು. ಸರಿ ಮಚ್ಚ, ನಾನು ಬೇಗ ಬಂದ್ಬಿಡ್ತೀನಿ. ಅಲ್ಲೇ ನೋಡೋಣ. ಬಾಯ್. ಟಿಫನ್ ತಗೊಂಬರ್ತೀರಾ? ಬಂದು ತುಂಬತ್ತಾಯ್ತು ಮೇಡಮ್. ಅಯ್ಯೋ, ಸಾರಿ ರೀ. ನೀವು ಬಂದಿದ್ದೆ ಗಮನಿಸ್ಲಿಲ್ಲ ನಾನು. ಒಳಗೆ ತುಂಬಾ ಕೆಲ್ಸ ಇತ್ತು. ಪರವಾಗಿಲ್ಲ, ಹೋಗಿ ತಗೊಂಬನ್ನಿ. ಹ್ಮ್. ರೀ, ಆ. ತಗೊಳ್ಳಿ. ಆಮೇಲೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ರೀ. ಏನ್ ಹೇಳಿ? ಮೆಸ್ಸಿಗೆ ಇನ್ನು ಮುಂದೆ ವಾರಕ್ಕೊಂದಿನ ಲೀವ್ ರೀ. ಅದೇನ್ರಿ, ಡೈಲಿ ಮೆಸ್ಸಿರುತ್ತೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರಿ ನೀವು. ಏನ್ರಿ ಹಿಂಗ್ ಸಡನ್ ಆಗಿ ಹೇಳ್ದೆ ಮಾಡ್ದೆ ಒಂದಿನ ಲೀವ್ ಕೊಟ್ಬಿಟ್ರಿ ನೀವು? ಅದು ಬೇರೇನಿಲ್ಲ ರೀ. ವಾರದಲ್ಲಿ 7 ದಿನನೂ ಕೆಲ್ಸ ಮಾಡ್ತೀನಲ್ವಾ, ಅದಕ್ಕೆ ಒಂದಿನನಾದ್ರೂ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಈ ನಿರ್ಧಾರ ತಗೊಂಡೆ. ಹೌದೌದು, ವಾರ ಪೂರ್ತಿ ಕೆಲಸ ಮಾಡಿದ್ರೆ ಯಾವ್ದಾದ್ರೂ ಒಂದಿನ ರೆಸ್ಟ್ ತಗೊಳ್ಳೇಬೇಕಾಗತ್ತೆ. ಇಲ್ಲಾಂದ್ರೆ ಆರೋಗ್ಯ ಹಾಳಾಗ್ಬಿಡತ್ರಿ. ಅದರಿಂದನೇ ಹಿಂಗೊಂದಿನ ಲೀವ್ ಕೊಡೋಣ ಅಂತ ಡಿಸೈಡ್ ಮಾಡಿದಿರಾ ಅನ್ಸುತ್ತೆ. ಸರಿ ಸರಿ, ಪರವಾಗಿಲ್ಲ ರೀ. ನಾಳೆ ಒಂದಿನ ಹೊರಗಡೆನೇ ಊಟ ಮಾಡಬೇಕು. ಇಲ್ಲಿ ನಿಮ್ಮ ಕೈಯಾರೆ ರುಚಿ ರುಚಿಯಾಗಿ ಊಟ ಮಾಡ್ಬಿಟ್ಟು ಹೊರಗೆ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಸ್ವಲ್ಪ ಕಷ್ಟವಾಗಿನೇ ಇರುತ್ತೆ. ಬಟ್ ಎನಿವೆ, ಪರವಾಗಿಲ್ಲ ರೀ, ಒಂದಿನ ಮ್ಯಾನೇಜ್ ಮಾಡ್ಕೊಳ್ತೀನಿ. ಸಾರಿ ರೀ, ನಾನ್ ಒಳಗೋಗ್ತೀನಿ. ಹ್ಮ್ ಹಾಂ. ಹೇಳ್ದೆ ಹೋಗ್ಬಿಟ್ರು. ಹ್ಮ್. ಹಲೋ. ಏನ್ ಬಂಗಾರ, ಏನ್ ಮಾಡ್ತಾ ಇದೀಯಾ? ಈಗ್ಲೇ ಮಲ್ಕೊಳಕ್ಕೆ ಬಂದೆ. ಹೌದಾ, ಮಲ್ಕೊಂಬಿಟ್ಯಾ? ಆಹಾ, ಏನ್ ವಿಷಯ ಹೇಳಿ. ಏನಿಲ್ಲ ಮುದ್ದು, ನಿನ್ ಜೊತೆ ಮಾತಾಡ್ಬೇಕಂತ ಅನ್ಸಿತು. ಅದೇ ನಾಳೆ ಮನೆಗ್ ಬರ್ತೀನಲ್ಲ, ಅವಾಗ ಮಾತಾಡ್ಕೊಂಡ್ರೆ ಆಯ್ತು. ನಾಳೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರಬೇಕು.
ಏನೋ ರಾತ್ರಿವರೆಗುನಾ? ಹೌದು. ಅಯ್ಯಯ್ಯೋ! ಅದೆಲ್ಲ ಆಗಲ್ಲ. ಸರಿ, ಹಾಗಾದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನನ್ ಜೊತೆಗಿರು. ಈವ್ನಿಂಗ್‌ವರೆಗೂ ಅಂದ್ರೆ ಓಕೆ. ಸರಿ, ಓಕೆ ಬಂಗಾರ. ಹೇಗಿದ್ರು ನೀನ್ ನಾಳೆ ಬರ್ತೀಯಲ್ವಾ? ಅದನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಏನ್ ಸೆಲೆಬ್ರೇಷನ್? ಪಟಾಕಿ ಎಲ್ಲ ಹೊಡ್ದು ನೀನ್ ಬರೋದ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಯಾಕ್ರಿ ಈ ತರ ಎಲ್ಲ ಬ್ಯಾಡ್ದಿರೋದು? ಹೌದು, ನೀನ್ ನನ್ನ ಮುದ್ದಿನ ದೇವತೆ ಅಲ್ವಾ? ನೀನ್ ಬರೋವಾಗ ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳು? ಅದೆಲ್ಲ ಏನು ಬೇಡ. ಸರಿ ಬಿಡು, ಮತ್ತಿನ್ನೇನು? ನನಗ್ ಚೆನ್ನಾಗ್ ನಿದ್ದೆ ಬರ್ತಾ ಇದೆ. ಬೇಗ ನಿದ್ದೆ ಮಾಡಿದ್ರೇನೆ ಬೆಳಗ್ಗೆ ಬೇಗ ಎದ್ದು ನಿಮ್ಮನೆಗ್ ಬರಕ್ಕಾಗೋದು. ಸರಿ, ಚೆನ್ನಾಗಿ ಮಲ್ಕೊಂಡು ಬೆಳಿಗ್ಗೆ ಬೇಗ ರೆಡಿಯಾಗಿ ನಮ್ ಮನೆಗ್ ಬಂದ್ಬಿಡು, ಸರಿನಾ? ಸರಿ ರೀ. ನಾಳೆ ಹೇಗಾದ್ರೂ ಇವಳನ್ನ ಚೆನ್ನಾಗಿ ಅನುಭವಿಸ್ಲೇಬೇಕು. ಹಾಯ್ ಬಂಗಾರ, ಬಂದ್ಬಿಟಿಯಾ? ಇವತ್ ನನ್ ದೇವತೆ ನನ್ ಮನೆ ಹುಡ್ಕೊಂಬಂದಿದ್ದಾಳೆ. ಬಾ, ಒಳಗ್ ಬಾ. ಹ್ಮ್. ಕೂತ್ಕೋ. ಹ್ಮ್. ಮುದ್ದುಗೆ ಕುಡಿಯಕ್ಕೆ ಏನ್ ಬೇಕು? ಟೀನಾ ಕಾಫಿನಾ? ನನಗೇನು ಬೇಡ ರೀ. ಅದೆಲ್ಲ ಆಗಲ್ಲ. ಇರು, ಕುಡಿಯಕ್ಕೆ ಏನಾದ್ರೂ ತಗೊಂಬರ್ತೀನಿ. ಹ್ಮ್. ತಗೋ, ಕುಡಿ. ಹ್ಮ್. ನೀನ್ ಬರ್ತೀಯಂತ ಹೇಳಿದ ತಕ್ಷಣ ನನಗೆಷ್ಟು ಸಂತೋಷ ಆಯ್ತು ಅಂತ ಗೊತ್ತಾ? ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ನೀನು ಬಂದ ತಕ್ಷಣ ನಿನ್ ಜೊತೆ ಯಾವ ರೀತಿ ಮಾತಾಡ್ಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನನ್ನತ್ರ ಮಾತಾಡಕ್ಕೆ ಪ್ರಾಕ್ಟೀಸ್ ಮಾಡಿದ್ರಾ? ಅಯ್ಯೋ ಅಯ್ಯೋ! ನನ್ನ ಮನೆಗ್ ಕರ್ದ್ರಿ, ನಾನೂ ಬಂದಾಯ್ತು. ಜ್ಯೂಸ್ ಕೊಟ್ರಿ, ಅದೂ ಕುಡ್ದಾಯ್ತು. ಸರಿ, ನಾನಿನ್ ಹೊರಡ್ಲಾ? ಅದೆಲ್ಲ ಆಗಲ್ಲ, ನೀನ್ ಒಳಗ್ ಬಾ. ಏನಂದ್ರೆ? ಎಲ್ಲಿ? ಅಯ್ಯಯ್ಯೋ! ಏನ್ರಿ ಇಲ್ಲಿ ಕರ್ಕೊಂಬಂದಿದ್ದೀರಾ ನೀವು? ಏನೇ ಎಲ್ಲೋ ಕರ್ಕೊಂಬಂದಂಗ್ ಫೀಲ್ ಮಾಡ್ತಾ ಇದೀಯಾ? ಬೆಡ್ರೂಮ್ ತಾನೇ ಕರ್ಕೊಂಬಂದೆ, ಮಾತಾಡ್ದೆ ಬಾ. ಮೊದ್ಲು ಕೂತ್ಕೊಳ್ಳೆ. ನಿನ್ನ ನಾನು ಎಷ್ಟು ಇಷ್ಟಪಡ್ತಾ ಇದೀನಿ ಗೊತ್ತಾ? ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದೀನಿ. ನಿನ್ ನೋಡಿದ ತಕ್ಷಣ ನಿನ್ನೆ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡ್ಬಿಟ್ಟೆ. ನಮ್ ಮನೆಗೆ ನಿನ್ನೆ ಫೋನ್ ಮಾಡಿ ನಮ್ ವಿಷಯದ ಬಗ್ಗೆ ಮಾತಾಡಿದ್ನೆ. ನಮ್ ಮನೆಯಲ್ಲಿ ಓಕೆ ಅಂತ ಹೇಳಿದ್ರು. ಹೌದಾ? ತುಂಬಾ ಥ್ಯಾಂಕ್ಸ್ ರೀ. ನಾನೇ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ ತರ ಒಂದ್ ಹುಡುಗಿ ನನ್ಗೆ ಹೆಂಡ್ತಿಯಾಗಿ ಸಿಗೋಕೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಸರಿ, ನಾ ಒಂದು ಚಿಕ್ಕ ರಿಹರ್ಸಲ್ ನೋಡೋಣವಾ? ಏನಂದ್ರಿ? ರಿಹರ್ಸಲ್ ಕಣೆ, ಇಲ್ ಬಾರೆ. ರಿಹರ್ಸಲ್ ಅಂದ್ರೆ ನಾವಿನ್ನೂ ಸ್ವಲ್ಪ ದಿನದಲ್ಲಿ ಮದುವೆ ಆಗ್ತೀವಲ್ವಾ, ಅದಕ್ಕೆ ಒಂದು ಚಿಕ್ಕ ರಿಹರ್ಸಲ್ ನೋಡೋಣ ಅಂತ ಹೇಳಿದ್ನೆ. ಇಲ್ ನೋಡಿ, ಈ ತರ ಏನಾದ್ರೂ ಹೇಳ್ತೀರಂತಾನೆ ನಾನಿಲ್ ಬರೋದಕ್ಕೆ ತುಂಬಾ ಹೆದರ್ಕೆಯಾಗಿತ್ತು. ಯಾವ್ದನ್ ನೆನ್ಸ್ಕೊಂಡ್ ಹೆದರ್ಕೊಂಡಿದ್ನೋ ಅದೇ ನಡೀತಾ ಇದೆ. ಏನೇ ಇದ್ರೂ ಮದ್ವೆ ಆದ್ಮೇಲೆ ನೋಡ್ಕೊಳ್ಳೋಣ ರೀ. ರಿಹರ್ಸಲ್ ಎಲ್ಲ ಏನು ಬೇಡ. ಅಯ್ಯೋ, ನನ್ ಮಾತ್ ಕೇಳ್ದೆ ನೀವು ನನ್ನ ಫೋರ್ಸ್ ಮಾಡಕ್ ನೋಡಿದ್ರೆ ನಾನಿಲ್ಲಿ 1 ನಿಮಿಷ ಕೂಡ ಇರಲ್ಲ ರೀ. ಸ್ವಲ್ಪ ಇರು. ಏನ್ ಇದಕ್ಕೆಲ್ಲ ಇಷ್ಟೊಂದು ಕೋಪ ಮಾಡ್ಕೊಂತ ಇದೀಯಾ? ಸರಿ ಸರಿ, ಬಿಟ್ಟಾಕು. ನಾನ್ ನಿನ್ ಜೊತೆ ಮಾತಾಡಕಂತ ಕರೆದಿದ್ದು. ನೀನ್ ನೋಡಿದ ತಕ್ಷಣ ದಿಢೀರಂತ ಆಗನ್ಸುತ್ತು. ಸರಿ, ಇನ್ನೂ ನನ್ ಮೇಲೆ ನಿನ್ ಕೋಪದಲ್ಲಿದೀಯಾ? ಮತ್ತೆ ಅಷ್ಟು ದೂರ ಕೂತ್ಕೊಂಡಿದೀಯಾ? ಸ್ವಲ್ಪ ಪಕ್ಕದಲ್ಲಿ ಬರ್ಬೋದಲ್ವಾ? ಸರಿ, ಬಿಟ್ಟಾಕು. ನಾನೇ ನಿನ್ ಪಕ್ಕದಲ್ಲಿ ಬಂದು ಕೂತ್ಕೊಂತೀನಿ. ಇಲ್ ನೋಡು, ನಾವಿಬ್ರು ಮದುವೆ ಮಾಡ್ಕೊಳ್ಳಿಕ್ ಹೋಗ್ತೀವಿ. ಆದ್ರಿಂದ ನಾವಿಬ್ರು ಜೊತೆಗಿದ್ರೆ ಏನೂ ತಪ್ಪಿಲ್ಲ, ಓಕೆನಾ? ನೀನ್ ಎಷ್ಟು ದಿನ ಒಂಟಿಯಾಗಿ ತಾನೇ ಇದೀಯಾ? ನಿನ್ನಲ್ಲಿ ಕೂಡ ಎಷ್ಟೊಂದು ಆಸೆ ಇರ್ಬೋದು. ನಾನು ಒಂಟಿಯಾಗೇ ಇದ್ದೀನಿ, ನನಗೂ ಆಸೆ ಎಲ್ಲ ಇರುತ್ತಲ್ವಾ? ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಳಕ್ ಹೋಗ್ತೀವಿ. ಮದುವೆ ಆದ್ಮೇಲೆ ಇಬ್ರು ಜೊತೆಗೆ ತಾನೇ ಇರ್ತೀವಿ. ಆದ್ರಿಂದ ನಾವಿಬ್ರು ಜೊತೆಗಿರೋದು ಯಾವುದೇ ರೀತಿ ತಪ್ಪಿಲ್ವಲ್ಲ? ನನಗೇನೋ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ರೀ. ಇದರಲ್ಲಿ ಎದುರ್ಕೊಳಕ್ಕೆ ಯಾವುದೇ ಅವಶ್ಯಕತೆನೂ ಇಲ್ಲ. ನಾವು ಮದುವೆ ಮಾಡ್ಕೊಳೋದ್ರಿಂದ ನಾವಿಬ್ರು ಜೊತೆಗಿರೋದು ಯಾವುದೇ ರೀತಿ ತಪ್ಪಿಲ್ಲ. ನೀನ್ ಏನೇನೋ ಯೋಚನೆ ಮಾಡಿ ಸುಮ್ನೆ ಟೆನ್ಷನ್ ಆಗಬೇಡ. ಈಗ ನಾವಿಬ್ರು ಜೊತೆಗಿದ್ಕೊಂಡು ಸುಮ್ನೆ ಏನೋ ಮಾತಾಡ್ಕೊಂಡು ನೀನ್ ತಿರ್ಗಾ ಹೋಗೋದ್ರಿಂದ ಏನ್ ಪ್ರಯೋಜನ ಇದೆ ಹೇಳು? ಆದ್ರಿಂದ ನಾವಿಬ್ರು ಒಂದಾಗಿರೋದು ತಪ್ಪೇ ಇಲ್ಲ. ನನಗೇನೋ ತುಂಬಾ ಹೆದರಿಕೆ ಆಗ್ತಾ ಇದೆ ರೀ.
ನೀನೇನು ಹೆದರ್ಕೋಬೇಡ, ಓಕೆನಾ? ನಮ್ಮಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಇಬ್ಬರೂ ಮದುವೆ ಮಾಡ್ಕೊಳ್ಳೋಣ. ನೀನೇ ತಾನೇ ನನಗೆ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡ್ಬೇಕಂತ ಹೇಳಿದ್ದು. ಸರಿ, ಇವಾಗ ಹೇಳು, ಮುಂದಿನ ತಿಂಗಳ ಮದುವೆ ಮಾಡ್ಕೊಳ್ಳೋಣ, ಇಲ್ಲ ಮುಂದಿನ ವಾರನೇ ಮದುವೆ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ನಾಳೆನೇ ಮಾಡ್ಕೊಳ್ಳೋಣ? ಅಷ್ಟೇನಿಕೆ, ಇವಾಗಲೇ ಮದುವೆ ಮಾಡ್ಕೋಬೇಕಂತ ಹೇಳಿದ್ರು ನಾನು ರೆಡಿಯಾಗೇ ಇದ್ದೀನಿ. ನನಗೆ ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ನಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಓಕೆನೇ. ಆಯ್ತು ರೀ, ಬೇಗನೆ ಮದ್ವೆ ಮಾಡ್ಕೊಳ್ಳೋಣ. ಹಾಗಾದ್ರೆ ಒಂದು 3 ತಿಂಗಳಲ್ಲಿ ಮದುವೆ ಮಾಡ್ಕೊಳ್ಳೋಣ? ಹ್ಮ್ ಸರಿ ರೀ, 3 ತಿಂಗಳಲ್ಲಿ ಮದ್ವೆ ಮಾಡ್ಕೊಳ್ಳೋಣ ನಾವು. ಸರಿ, ಹಾಗಾದ್ರೆ ಒಂದು ಮಾಡೋಣ. ಹ್ಮ್? ನೀನ್ ಪ್ರತಿ ವಾರನೂ ರಜಾ ಮಾಡ್ಕೊಂಡು ಇಲ್ಲಿ ಬಂದ್ಬಿಡು, ನಾನು ಆಫೀಸ್ಗೆ ರಜಾ ಹಾಕ್ತೀನಿ. ನಾವಿಬ್ರು ಮದುವೆ ಮಾಡ್ಕೊಳ್ಳೋವರೆಗೂ ಹೀಗೆ ಸಂತೋಷವಾಗಿರೋಣ. ಏನ್ ಹೇಳ್ತೀಯಾ? ಅಯ್ಯೋ, ನೀವೇನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಇದೆಲ್ಲ ತುಂಬಾ ತಪ್ಪು. ಅದೆಲ್ಲ ಏನು ತಪ್ಪಿಲ್ಲ ಕಣೆ, ಎಲ್ಲ ಕರೆಕ್ಟಾಗೇ ಇದೆ. ನೀನ್ ಸುಮ್ನೆ ಬೇಡದೇ ಇರೋದೆಲ್ಲ ಯೋಚನೆ ಮಾಡ್ಲೇಬೇಡ. ಇನ್ನೂ ಒಂದು 3 ತಿಂಗಳಲ್ಲಿ ಮದುವೆ ಮಾಡ್ಕೊಳ್ಳೋಣ, ಓಕೆನಾ? ಹ್ಮ್ ಸರಿ ರೀ. ಹಾಗಾದ್ರೆ ಪ್ರತಿ ವಾರನೂ ಮರೀದೇ ಇಲ್ಲಿ ಬಂದ್ಬಿಡ್ಬೇಕು, ಸರಿನಾ? ಹ್ಮ್ ನಿಮ್ಮಿಷ್ಟ. ಸರಿ, ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇರು, ಏನು ಅರ್ಜೆಂಟು? ಮಧ್ಯಾಹ್ನ ಇಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ನಿನ್ ಮನೆಗೆ ಹೋಗು. ಇಲ್ಲ, ಟೈಮ್ ಆಯ್ತು, ಇನ್ನೊಂದಿನ ಬರುವಾಗ ತಿಂತೀನಿ ನಾನು. ನಾನ್ ಬೇಗ ಮನೆಗೆ ಹೋಗ್ಬೇಕು. ಸರಿ ಇರು, ನಾನೇ ಡ್ರಾಪ್ ಮಾಡ್ತೀನಿ ನಿನ್ನ. ನಿಮಿಗ್ಯಾಕ್ ತೊಂದ್ರೆ? ನಾನ್ ಕ್ಯಾಬ್, ಆಟೋ ಏನಾದ್ರೂ ಬುಕ್ ಮಾಡ್ಕೊಂಡು ಹೋಗ್ತೀನಿ. ನಿಮಿಗ್ ಮೈಯೆಲ್ಲ ಟಯರ್ಡ್ ಆಗಿರುತ್ತೆ, ಚೆನ್ನಾಗ್ ರೆಸ್ಟ್ ತಗೊಳ್ಳಿ. ಸರಿ, ನೀನ್ ಕ್ಯಾಬ್ ಬುಕ್ ಮಾಡು, ನಾನು ಬಂದು ನಿನ್ನ ಹಚ್ಚಿಬಿಡ್ತೀನಿ. ಹ್ಮ್ ಸರಿ ರೀ. ಲೊಕೇಶನ್ ಬಂದ್ಬಿಟ್ರಾ? ಸ್ವಲ್ಪ ಇರಿ, ಒಂದ್ 2 ಮಿನಿಟ್ಸ್ ಅಲ್ಲಿ ಬರ್ತೀನಿ ನಾನು. ಕ್ಯಾಬ್ ಬಂದ್ಬಿಡ್ತು ರೀ, ನಾನಿನ್ ಹೊರಡ್ತೀನಿ. ತಿಂದ್ಬಿಟ್ಟು ಚೆನ್ನಾಗ್ ಮಲ್ಕೋಬೇಕು. ಸರಿ ನಾಳೆ ತಿನ್ನಕ್ಕೆ ಮೆಸ್ಸಿಗ್ ಬಂದ್ಬಿಡಿ, ಸರಿನಾ? ಸರಿ, ಬಾ. ಹ್ಮ್ ನಾನ್ ಹೊರಡ್ತೀನಿ. ಅದು ಹಿಂಗ್ ಹೇಳ್ಬೇಕು. ಬಾಯ್. ಹ್ಮ್ ಯಾರದು? ಏನ್ರಿ ಇದು, ಈ ಟೈಮಲ್ಲಿ ಬಂದಿದ್ದೀರಾ? ಏನಾದ್ರೂ ಪ್ರಾಬ್ಲಮಾ? ನಿನ್ನ ನೋಡ್ಬೇಕು ಅನ್ಸಿತು ಬಂಗಾರ, ಅದೇ ತಕ್ಷಣ ಹೊರಟು ಬಂದ್ಬಿಟ್ಟೆ. ಅದಕ್ಕೋಸ್ಕರ ನಡು ರಾತ್ರಿಯಲ್ಲಿ ಯಾರಾದ್ರೂ ಬರ್ತಾರಾ? ಈಗ ತಾನೇ ರೀ ತಿನ್ಕೊಂಡ್ ಹೋದ್ರಿ, ಅಷ್ಟ್ರಲ್ಲೇ ಬಂದ್ ನಿಂತಿದ್ದೀರಾ? ನಾನ್ ಏನ್ ಮಾಡೋದು, ನಿನ್ನ ಇವಾಗ್ಲೇ ನೋಡ್ಬೇಕಂತ ಅನ್ಸ್ತಾ ಇತ್ತು. ಅದೇ ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ ಅಂತ ಬಂದ್ಬಿಟ್ಟೆ. ನನ್ನ ಒಳಗ್ ಬಾ ಅಂತ ಕರೆಯಲ್ವಾ? ಅಯ್ಯೋ ಮರ್ತ್ಬಿಟ್ಟೆ, ಒಳಗ್ ಬನ್ನಿ. ಕುಡಿಯಕ್ಕೆ ಟೀ ಮಾಡ್ಕೊಂಡ್ ತಗೊಂಬರ್ಲಾ? ಅದೆಲ್ಲ ಏನು ಬೇಡ ಬಿಡು, ಸ್ವಲ್ಪ ಕೂತ್ಕೋ. ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ ಹೋಗ್ತೀನಿ. ಏನ್ರಿ ನೀವು, ಅದಕ್ಕಂತ ಈ ಹೊತ್ತಲ್ ಬರ್ತೀರಾ? ಯಾರಾದ್ರೂ ನೋಡಿದ್ರೆ ನನ್ ಬಗ್ಗೆ ಏನ್ ಅನ್ಕೋತಾರೆ? ಯಾರ್ ಏನ್ ಅನ್ಕೊಂಡ್ರು ನಮಗೇನು? ನಾವಿಬ್ರು ಮದುವೆ ಮಾಡ್ಕೊಂತೀವಲ್ವಾ, ಯಾಕ್ ಸುಮ್ನೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಸರಿ ಇರಿ, ನಿಮಗ್ ಕುಡಿಯಕ್ ಟೀ ಮಾಡ್ಕೊಂಡ್ ತಗೊಂಬರ್ತೀನಿ. ಬೇಡ ಬಿಡು, ಪರವಾಗಿಲ್ಲ. ಹೇಳೋದ್ ಕೇಳ್ರಿ, ಒಂದ್ 2 ನಿಮಿಷ. ಹ್ಮ್ ಏನಂದ್ರೆ? ಹ್ಮ್ 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 ನನ್ ಕೈಯಾರೆ ಹಾಕಿದ್ ಟೀ ಹೇಗಿದೆ ರೀ? ಹ್ಮ್ ಟೀ ಚೆನ್ನಾಗಿದೆ ಅಂತ ನಾನು ಹೇಳಿದ್ರೇನೆ ಗೊತ್ತಾಗ್ಬೇಕಾ? ನಿನ್ ಕೈಯಿಂದ ಮಾಡಿದ ಟೀ ಸೂಪರ್ ಆಗೇ ಇರುತ್ತೆ. ಸರಿ ರೀ, ಟೈಮ್ ಆಯ್ತು, ಹೊರಡಿ. ಇಷ್ಟೊತ್ತಲ್ಲಿ ಹೋಗ್ಬೇಕಾ? ಅಯ್ಯೋ, ನನ್ನಿಂದ ಆಗಲ್ಲಮ್ಮ. ನಾನಿವತ್ತು ನಿನ್ ಜೊತೆನೇ ಸ್ಟೇ ಮಾಡ್ತೀನಿ. ಅಯ್ಯಯ್ಯೋ, ಏನ್ರಿ ಇದು? ಪಕ್ಕದ ಮನೆಯವ್ರು ನೋಡಿದ್ರೆ ಏನ್ ಮಾಡೋದು? ನಾನು ಮುಂಚೆನೇ ಹೇಳಿದ್ನಲ್ವಾ, ನಾವಿಬ್ರು ಮದುವೆ ಮಾಡ್ಕೊಂತೀವಿ ತಾನೆ, ಮತ್ತೇನಕ್ಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಅದೆಲ್ಲ ಬಿಟ್ಟಾಕು, ಸರಿನಾ? ಇವತ್ತಿಲ್ಲೇ ಇರ್ತೀನಿ ನಾನು.
ಈ ಒಂದ್ ಮಾತನ್ನ ಚೆನ್ನಾಗ್ ಕಲ್ತಿಟ್ಕೊಂಡಿದ್ದೀರಾ. ನಾನ್ ಏನೇ ಹೇಳಿದ್ರು ನಾವ್ ಮದ್ವೆ ತಾನೇ ಮಾಡ್ಕೋತೀವಿ ಅಂತ ನನ್ ಬಾಯ್ ಮುಚ್ಬಿಡ್ತೀರಾ. ನೀ ನನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಬಿಡು. ಸರಿ ಬಾ, ನನಗೆ ನಿದ್ದೆ ಬರ್ತಾ ಇದೆ. ಏನಂದ್ರಿ? ನಿದ್ದೆ ಬರ್ತಾ ಇದೀಯಾ? ಟೀ ಕುಡಿದ ತಕ್ಷಣ ನಿದ್ದೆ ಬರ್ತಾ ಇದೆ ಅಂತ ಹೇಳೋ ಮೊದಲನೇ ಜನ ನೀವೇ ಇರ್ಬೇಕು. ಟೀ ಕುಡಿದ ತಕ್ಷಣ ಎಷ್ಟೇ ನಿದ್ದೆ ಬಂದ್ರೂ ಹೋಗ್ಬಿಡುತ್ತೆ. ಎಲ್ರೂ ನಿದ್ದೆ ಬಾರ್ದೇ ಇರೋಕೆ ಟೀ ಕುಡಿಯೋದು. ನೀವ್ ಹೇಳೋದು ಹಂಗೆ ಆಪೋಸಿಟ್ ಆಗಿದೆ. ಸರಿ ಸರಿ, ಬೆಡ್ರೂಮ್ ಎಲ್ಲಿದೆ? ಬೆಡ್ರೂಮ್ ಯಾಕೆ ಕೇಳ್ತಾ ಇದ್ದೀರಾ ನೀವು? ಬೇರೆ ಏನಕ್ಕೆ ಕೇಳ್ತಾರೆ? ನಿದ್ದೆ ಮಾಡೋದಕ್ಕೆ. ನೀವು ಬೆಡ್ರೂಮ್ ಅಲ್ಲಿ ಹೋಗ್ ಮಲ್ಕೊಳ್ಳಿ, ನಾನ್ ಹಾಲಲ್ಲಿ ಮಲ್ಕೋತೀನಿ. ಆ ಏನದು, ಒಬ್ಳೆ ಮಲ್ಕೊಂತೀಯಾ? ಒಬ್ನೇ ಮಲ್ಕೊಂಡ್ರೆ ನನಗೆ ನಿದ್ದೆನೆ ಬರಲ್ಲ. ನೀವು ಬ್ಯಾಚ್ಲರ್ ಆಗಿರೋವಾಗ ಒಬ್ರೇ ತಾನೇ ಮಲ್ಕೊಂಡ್ರಿ? ಓ, ಆವಾಗ ನಿದ್ದೆ ಬಂತಲ್ಲ, ಇವಾಗ ಮಾತ್ರ ಬರ್ತಾ ಇಲ್ವಾ? ಚೆನ್ನಾಗ್ ಹೇಳ್ತೀರಾ ಕತೆ. ಅದೆಲ್ಲ ಅವಾಗ. ನನ್ನಿಂದ ಒಬ್ನೇ ಮಲ್ಕೊಳಕ್ಕಾಗಲ್ಲ, ನೀನು ಜೊತೆಗ್ ಬಾ. ಅಯ್ಯೋ ಬಾ ಬಾರೆ ಬಿಡ್ರಿ. ಮುದ್ದು, ಸ್ವಲ್ಪ ಬೇಗ ಬಾರೆ. ಅಯ್ಯೋ, ಅಯ್ಯೋ ಬ್ಯಾಡ್ರಿ. ಬಾ. ಇಬ್ರು ಮಲ್ಕೊಳ್ಳೋಣವಾ? ನೀವ್ ಮಾಡೋದು ನಿಮಗೆ ಸ್ವಲ್ಪ ಓವರ್ ಆಗಿ ಅನಿಸ್ತಾ ಇಲ್ವಾ? ನಾನೇನು ಓವರ್ ಆಗಿ ಮಾಡ್ತಾ ಇದ್ದೀನಿ? ನನ್ನ ಹತ್ರ ಸುಮ್ನೆ ಮಾತಾಡ್ಬೇಕಂದ್ಬಿಟ್ಟು ಇವಾಗ ನನ್ ಜೊತೆನೆ ಮಲ್ಕೋಬೇಕಂದ್ಬಿಟ್ಟು ಹಠ ಮಾಡ್ತಾ ಇದ್ದೀರಾ. ಆಮೇಲೆ ನೀವೇನ್ ಕೇಳ್ತೀರಂತ ನನಗ್ ಗೊತ್ತಿಲ್ವಾ? ಅಯ್ಯೋ ಕಳ್ಳಿ, ನನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯೇ. ಇವತ್ ನನ್ನಿಂದ ಆಗಲ್ಲ. ಏನೇ ಹಿಂಗೆ ಹೇಳ್ತಾ ಇದೀಯ ನೀನು? ನಾವಿಬ್ರು ಮದುವೆ ಮಾಡ್ಕೊಂತೀವಲ್ವಾ, ಮತ್ತಿನ್ನೇನು? ಅಯ್ಯೋ ಮತ್ತೆ ಶುರು ಮಾಡ್ಬಿಟ್ರಾ? ನಾನ್ ಏನೇ ಹೇಳಿದ್ರು ಮತ್ತೆ ಇದನ್ನೇ ಹೇಳ್ತೀರಾ. ನಾನ್ ಮತ್ತೆ ಮತ್ತೆ ಅದನ್ನೇ ಕೇಳೋದಕ್ ಬದ್ಲಾಗಿ ಓಕೆ ಹೇಳೋದೇ ಬೆಟರ್. ಸರಿ, ಶುರು ಮಾಡೋಣವಾ? ನೀನ್ ಇಷ್ಟು ಬೇಗ ಅರ್ಥ ಮಾಡ್ಕೊಂಡು ಒಂದಾಗಿರಕ್ಕೆ ಓಕೆ ಹೇಳ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಗೊತ್ತಾ? ನೀ ನನ್ನ ಅರ್ಥ ಮಾಡ್ಕೊಂಡು ನಡೆಯೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ನಿಜ ಹೇಳ, ನಾನ್ ನಿಮ್ ಜೊತೆ ಇಷ್ಟು ಸಂತೋಷವಾಗಿರ್ತೀನಿ ಅಂತ ಸ್ವಲ್ಪನೂ ಅಂದ್ಕೊಂಡಿಲ್ಲ. ನೀವ್ ಏನೇ ಕೇಳಿದ್ರು ನಾನ್ ಅದನ್ ನಿಮಗ್ ಕೊಡ್ಬೇಕು. ನನ್ನ ನಿನಗೆ ಹೇಗಿಷ್ಟ ಆಯ್ತು ಹೇಳು? ಅದನ್ ಹೇಗ್ ಹೇಳೋದು? ಹೇಗೋ ಇಷ್ಟ ಆಯ್ತು. ಸರಿ, ನನಗೊಂದು ಕಿಸ್ ಕೊಡ್ಬೋದಲ್ವಾ? ಅಯ್ಯೋ ಏನ್ರಿ ಇದೆಲ್ಲ? ಯಾವಾಗ ನೋಡಿದ್ರು ಯಾರಾದ್ರೂ ಬಂದ್ರೆ ತಪ್ಪಾಗ್ ಅನ್ಕೋತಾರೆ. ಯಾರು ಬರೋದಿಲ್ವೇ? ಏಯ್, ಊಟ ಮಾಡಕ್ಕೆ ಈ ಟೈಮಲ್ಲಿ ಯಾರು ಬರ್ತಾರೆ ಹೇಳು? ನೀನ್ ಕೊಡು. ಅದೆಲ್ಲ ಒಂದೇ ಆಗಲ್ಲ. ಒಂದು ಪ್ಲೀಸ್. ರೀ ಸ್ವಲ್ಪ ಅರ್ಥ ಮಾಡ್ಕೊಳೆ. ಇವಾಗ ನಾನು ರೂಮಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕಲ್ವಾ? ತುಂಬಾ ಟೈಮ್ ಆಗುತ್ತೆ ಬಂಗಾರ. ಪ್ಲೀಸ್, ಒಂದೇ ಒಂದು ಕಿಸ್ ಕೊಡು. ಅದೆಲ್ಲ ಆಗೋದಿಲ್ಲ ರೀ. ನಿನ್ನೆ ರಾತ್ರಿನೇ ತುಂಬಾ ಕೊಟ್ಟಾಯ್ತು, ಅದೇ ಸಾಕು. ಇವಾಗ ಹೊರಡ್ರಿ. ಒಂದೇ ಒಂದು ಹ್ಮ್. ಪ್ಲೀಸ್ ಕಣೆ. ಹೋಗ್ರಿ, ಹೇಳಿದ್ರೆ ಕೇಳಿ. ಒಂದೇ ಒಂದ್ ಕಣೆ, ಅದೆಲ್ಲ ಒಂದೇ ಒಂದ್ ಆಗೋದಿಲ್ಲ. ಕಿಸ್. ಹ್ಮ್. ಆ, ನೀವು ಬನ್ನಿ ಟಿಫಿನ್ ತಿನ್ನೋಣ. ಏನು ರವಿ, ಮಲ್ಕೊಂಡ್ಬಿಟ್ಯಾ? ಮಲ್ಕೊಂಡಿಲ್ಲ ಹೇಳು. ಆ ಮದ್ವೆ ಬ್ರೋಕರ್ ಮತ್ತೆ ಫೋನ್ ಮಾಡಿ ಕೇಳ್ತಾ ಇದಾರೆ. ನಿನಗ್ ಓಕೆ ಅಂದ್ರೆ ಹೇಳು, ಆ ಸಂಬಂಧ ನಾನು ಮಾತಾಡಿ ಮುಗ್ಸೋಣ. ಸರಿ ಅಕ್ಕ, ನೀ ಮಾತಾಡು. ಏನು ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ಯಾ? ಆ ಹುಡ್ಗಿ ಏನಾದ್ಲು? ಅದೆಲ್ಲ ಏನು ಬೇಡ ಅಕ್ಕ. ಈ ಲೋಕದಲ್ಲಿ ಯಾವಾಗ್ಲೂ ಒಳ್ಳೇದಕ್ಕೆಲ್ಲ ಕಾಲ ಇಲ್ಲಕ್ಕ. ನಮಗೆ ಅಂತ ಒಂದು ಹುಡುಗಿ ಸರಿಯಾಗಿ ಸಿಕ್ಬಿಟ್ರೆ ಅವ್ರನ್ನ ಮದುವೆ ಮಾಡ್ಕೊಂಡು ಜೀವನ ಮಾಡೋದೇ ಒಳ್ಳೇದಕ್ಕ. ಅದನ್ನ ಬಿಟ್ಟು ನಾನು ಅನ್ಕೊಂಡಿದ್ದೆ ನಡಿಬೇಕಂದ್ರೆ ಅದು ಖಂಡಿತ ಆಗೋದಿಲ್ಲಕ್ಕ. ನನಗೆ ಕೂಡ ವಯಸ್ಸಾಗ್ತಾನೆ ಇದೆಯಲ್ಲಕ್ಕ. ಇನ್ನೂ ಆ ಥರ ಬೇಕು ಈ ಥರ ಬೇಕು ಅಂತ ನೋಡ್ತಾ ಇದ್ರೆ ಅದೇನೂ ನಡೆಯೋದಿಲ್ಲಕ್ಕ. ದಯವಿಟ್ಟು ನೀನೇ ಹೋಗಿ ಆ ಹುಡುಗಿ ನೋಡ್ಬಿಟ್ಟು ಓಕೆ ಮಾಡ್ಬಿಡಕ್ಕ. ನಾನು ಅಲ್ಲಿಗೆ ಬೇಗನೆ ಬಂದ್ಬಿಡ್ತೀನಕ್ಕ. ಆ ಹುಡುಗಿ ಮನೆಗೆ ಹೋಗಿ ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಕೊಳ್ಳೋಣ ಅಕ್ಕ. ಆಯ್ತಪ್ಪ, ನಾನು ಆ ಮದ್ವೆ ಬ್ರೋಕರ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಸರಿ ಅಕ್ಕ. ಮೇಡಮ್, ಏನಾಯ್ತು ಮೇಡಮ್? ಅದೆಲ್ಲ ಏನು ಇಲ್ಲ. ಏನ್ ಸಮಸ್ಯೆ ಮೇಡಮ್? ಏನಾಯ್ತು ಅಂತ ಹೇಳಿ ಮೇಡಮ್. ನೀವು ಬನ್ನಿ, ಬಂದು ತಿನ್ನಿ. ಅಯ್ಯೋ ಮೇಡಮ್, ನಾನು ಊಟ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ತೀನಿ, ಅದನ್ನ ಬಿಡ್ರಿ. ಮೊದ್ಲು ಏನಾಯ್ತು ಅಂತ ಹೇಳಿ. ನಿಮ್ಮ ಮೈಗೆ ಏನಾದ್ರು ಹುಷಾರಿಲ್ವಾ? ಅದೆಲ್ಲ ಏನು ಇಲ್ಲ ರೀ. ದಯವಿಟ್ಟು ಏನಂತ ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ಏನಾಯ್ತು? ಏನು ಕಳ್ತಾ ಇದ್ರೆ ಮೇಡಮ್? ಅಂತದೇನ್ ನಡೀತು? ನಾನೊಂದ್ ಬೇವರ್ಸಿ ಮಾತ್ ನಂಬ್ಕೊಂಡು ಮೋಸ ಹೋದರಿ. ಏನ್ ಹೇಳ್ತಾ ಇದ್ರೆ ಮೇಡಮ್? ಅಂತದೇನಾಯ್ತು? ನನ್ ಮೆಸ್ಸಿಗೆ ತಿನ್ನೋಕ್ ಬರೋ ಐಟಿಎಲ್ ಕೆಲ್ಸ ಮಾಡೋರು ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು. ನಾನು ಅವನು ನಂಬಿ ನನ್ನ ಪೂರ್ತಿಯಾಗಿ ಕೊಟ್ಬಿಟ್ಟೆ ರೀ.
ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ರೀ. ನೀವ್ ಹೇಳೋದ್ ನಿಜನಾ ಮೇಡಮ್? ಹೌದು ರೀ. ಇವಾಗ ನನಗೆ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಇಬ್ರು ಒಂದಾಗಿರೋಣ, ಆಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇವಾಗ ನಾನ್ 3 ತಿಂಗಳು ಪ್ರೆಗ್ನೆಂಟ್. ಇವಾಗ ನಾನು ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಮೇಡಮ್, ನೀವ್ ಹೀಗೆ ಅಳ್ತಾ ಇದ್ರೆ ಸಮಸ್ಯೆಗಳೆಲ್ಲ ಹೇಗ್ ಸರಿಯಾಗುತ್ತೆ ಹೇಳಿ? ನಾವೀಗ ಮಾಡೋಣ, ನೀವು ಬನ್ನಿ. ನಾವ್ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡೋಣ. ಬನ್ನಿ ಮೇಡಮ್, ತಕ್ಷಣ ಅವನ ಮೇಲೆ ಆಕ್ಷನ್ ತಗೊಳ್ತಾರೆ ಮೇಡಮ್. ಅಯ್ಯೋ, ನನ್ ಜೀವನನೇ ನಾಶ ಮಾಡ್ಬಿಟ್ನಲ್ಲ ಪಾಪಿ. ಮೇಡಮ್, ನೀವು ಬನ್ನಿ ಮೇಡಮ್. ನಿಮಗೆ ಈ ಸಮಸ್ಯೆ ಎಲ್ಲ ಮುಗಿಯೋ ತನಕ ನಾನ್ ನಿಮಗೆ ಸಪೋರ್ಟ್ ಆಗಿರ್ತೀನಿ ಮೇಡಮ್. ಅಳಬೇಡಿ ಮೇಡಮ್. ನೀವು ನನಗೆ ಲವ್ ಪ್ರಪೋಸ್ ಮಾಡುವಾಗ ಆಗಲ್ಲ ಅಂತ ಹೇಳ್ದೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ಹೆಲ್ಪ್ ಮಾಡ್ತೀನಿ ಅಂತ ಇದ್ದೀರಾ. ನಿಮಗೆ ದೊಡ್ಡ ಮನಸ್ಸ್ರಿ. ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಈಗ ಸಮಯ ಇಲ್ಲ ಮೇಡಮ್. ನೀವು ಮೊದಲು ಹೊರಡಿ, ಆಗೋ ಕೆಲಸ ನೋಡೋಣ ಮೇಡಮ್. ನಾವೀಗ ಸೀದಾ ಲೇಡೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋಣ ಮೇಡಮ್. ಬನ್ನಿ ಮೇಡಮ್.